ಈ ಕೃಷ್ಣ ಕಥಾಮೃತ ಸರಣಿ ನಾವು ಹಿಂದಿನ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಯದಲ್ಲಿ ಪ್ರಾರಂಭ ಮಾಡಿದ್ವಿ. ಈ ಒಂದು ಆ, ಏನು ಸರಣಿಯಲ್ಲಿ ನಾವು ಇಲ್ಲಿವರೆಗೆ ಅನೇಕ ಭಾಗಗಳನ್ನು ನೋಡಿದ್ದೀವಿ. ಸರಿಸುಮಾರು 5 ಭಾಗಗಳನ್ನು ನಾವು ಇಲ್ಲಿವರೆಗೆ ಚರ್ಚೆಯಲ್ಲಿ ನೋಡಿದ್ವಿ. ಈ ದಿನ ನಾವು 6ನೇ ಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ, ಹಿಂದಿನ ಭಾಗಗಳಾದಂತಹ ಬಾಲಕೃಷ್ಣ, ಗೋಪಾಲಕೃಷ್ಣ, ಕೃಷ್ಣ ಕಿಶೋರ, ಮಥುರಾ ಮೋಹನ, ರುಕ್ಮಿಣಿ ರಮಣ ಇತ್ಯಾದಿ ಇವೆಲ್ಲವೂ ಕೂಡ ಶ್ರೀಕೃಷ್ಣನ ಆ, ಲೀಲೆಗಳು. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀ ಶುಕದೇವ ಗೋಸ್ವಾಮಿಗಳು ವರ್ಣಿಸಿರುವಂತೆ ಆ, ಶ್ರೀಲ ಪ್ರಭುಪಾದರು ಹೇಗೆ ಇದನ್ನು ವಿವರಿಸಿದಾರೋ ಶ್ರೀಕೃಷ್ಣ ಪೂರ್ಣ ಪುರುಷೋತ್ತಮ ಆ ಪುಸ್ತಕದಲ್ಲಿ ಅದರ ಅನುಸಾರವಾಗಿ ನಾವು ಚರ್ಚೆಯಲ್ಲಿ ನೋಡಿದ್ವಿ. ಈ ದಿನ ನಾವು 6ನೇ ಭಾಗ ದ್ವಾರಕಾಧೀಶ ಈ ಭಾಗವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಭಾಗ ವಿಶೇಷವಾಗಿ ಶ್ರೀಕೃಷ್ಣನ ದ್ವಾರಕೆಯ ಲೀಲೆಗಳು ಹೇಳಬೇಕಂದ್ರೆ ಶ್ರೀಕೃಷ್ಣನ ಲೀಲೆಗಳನ್ನು ಸುಮಾರು 90 ಅಧ್ಯಾಯಗಳಲ್ಲಿ ವರ್ಣಿಸಲಾಗಿದೆ ಶ್ರೀಮದ್ ಭಾಗವತದಲ್ಲಿ. ಅದರಲ್ಲಿ ಮೊದಲ 40 ಅಧ್ಯಾಯಗಳಲ್ಲಿ ಶ್ರೀಕೃಷ್ಣನ ವೃಂದಾವನದ ಲೀಲೆಗಳ ಚರ್ಚೆಯಾಗಿದೆ. ನಂತರದ 10 ಅಧ್ಯಾಯಗಳಲ್ಲಿ ಶ್ರೀಕೃಷ್ಣನ ಮಥುರೆಯ ಲೀಲೆಗಳ ಬಗ್ಗೆ ಚರ್ಚೆಯಾಗಿದೆ. ನಂತರದ ಸರಿಸುಮಾರು 40 ಅಧ್ಯಾಯಗಳು ಮತ್ತೆ 11ನೇ ಸ್ಕಂದದಲ್ಲೂ ಕೂಡ ದ್ವಾರಕೆಯ ಲೀಲೆಗಳ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಹಾಗೆ ನೋಡಿದ್ರೆ ಶ್ರೀಕೃಷ್ಣ ದ್ವಾರಕಾಧೀಶನಾಗಿ ಅನೇಕ ವರ್ಷಗಳ ಕಾಲ ಲೀಲೆಯನ್ನು ಪ್ರದರ್ಶಿಸಿದ. ಆದರೂ ನಾವು ಈ ಒಂದು ಭಾಗಕ್ಕೆ ದ್ವಾರಕಾಧೀಶ ಅಂತ ಹೆಸರು ಆ ಇಡಲಿಕ್ಕೆ ನಮ್ಮ ಆ, ಯಾವ ಯೋಚನೆಯಿಂದ ನಾವು ಇದನ್ನು ಹೆಸರು ಹೀಗಿಟ್ಟಿದ್ದೀವಿ ಅಂದ್ರೆ ಶ್ರೀಕೃಷ್ಣ ದ್ವಾರಕಾ ಪಾಲಕ, ದ್ವಾರಕಾಧೀಶ ಅಂದ್ರೆ ದ್ವಾರಕೆಗೆ ಆ, ವಿಪತ್ತುಗಳು ಬಂದಾಗ ದ್ವಾರಕೆಯ ನಿವಾಸಿಗಳಿಗೆ ಆ, ವಿಪತ್ತುಗಳು ಅಥವಾ ಕಷ್ಟಗಳು ಬಂದಾಗ ಕೃಷ್ಣ ಹೇಗೆ ಪ್ರತಿಕ್ರಿಯಿಸಿ ಅವರನ್ನ ಸಂರಕ್ಷಿಸಿದ ಅನ್ನುವಂತಹ ಪ್ರಸಂಗಗಳನ್ನು ನಾವು ಈ ಭಾಗದಲ್ಲಿ ವಿಶೇಷವಾಗಿ ಕಾಣ್ತೀವಿ. ಹಾಗಾಗಿ ದ್ವಾರಕಾಧೀಶ ಅಂತ ಹೇಳಲಾಗಿದೆ. ಶ್ರೀಕೃಷ್ಣ ರುಕ್ಮಿಣಿಯನ್ನ ವಿವಾಹದಲ್ಲಿ ಸ್ವೀಕರಿಸುವಾಗ ಆಗಲೇ ಆತ ದ್ವಾರಕಾಧೀಶನಾಗಿದ್ದ. ನಂತರದ ಭಾಗಗಳಲ್ಲೂ ಕೂಡ ಆತ ದ್ವಾರಕಾಧೀಶನಾಗಿಯೇ ಕಂಗೊಳಿಸ್ತಾನೆ. ಆದರೂ ಕೂಡ ಈ ಭಾಗದಲ್ಲಿ ವಿಶೇಷವಾಗಿ ದ್ವಾರಕೆಯ ಸಂರಕ್ಷಣೆ, ದ್ವಾರಕದ ಭಕ್ತರ ಸಂರಕ್ಷಣೆ ಮತ್ತು ಪೋಷಣೆಯನ್ನ ನಾವು ಕಾಣ್ತೀವಿ. ಹಾಗಾಗಿ ಈ ಭಾಗಕ್ಕೆ ಆ ಹೆಸರನ್ನ ಇಡಲಾಗಿದೆ. ಆ ಈ ಭಾಗದಲ್ಲಿ ನಾವು ಶ್ರೀಮದ್ ಭಾಗವತದ 10ನೇ ಸ್ಕಂದದ ಸರಿಸುಮಾರು 62ನೇ ಅಧ್ಯಾಯದಿಂದ ಆ 70ನೇ ಅಧ್ಯಾಯದವರೆಗೆ ಚರ್ಚೆಯನ್ನು ನಾವು ಕಾಣೋರಿದ್ದೀವಿ. ನಾನು ನಿಮ್ಮೆಲ್ಲರನ್ನು ಕೂಡ ನಮ್ಮ ಈ ಚರ್ಚೆಗೆ ಮತ್ತೊಮ್ಮೆ ನಾನು ಸ್ವಾಗತಿಸ್ತೀನಿ. ಎಲ್ಲರ ಆಶಯವನ್ನ, ಎಲ್ಲರ ಆಶೀರ್ವಾದವನ್ನ ಬಯಸ್ತಾ ಈ ಒಂದು ಚರ್ಚೆಯನ್ನು ನಾವು ಶುಭಾರಂಭ ಮಾಡೋಣ. ಬನ್ನಿ ಗುರು ಪರಂಪರೆಗೆ ಪ್ರಾರ್ಥನೆಯನ್ನ ಹೇಳ್ಬಿಟ್ಟು ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ವಿಶೇಷವಾಗಿ ನಮ್ಮ ಆಚಾರ್ಯರಾದಂತಹ ಶ್ರೀಲ ಪ್ರಭುಪಾದರ ಆಶೀರ್ವಾದವನ್ನ ಬಯಸ್ತಾ ಎಲ್ಲ ಭಕ್ತರ ಸಹೃದಯ ಆಶೀರ್ವಾದವನ್ನು ಬಯಸ್ತಾ ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಈ
ಕೃಷ್ಣ ಕಥಾಮೃತ ಸರಣಿ ಶ್ರೀಕೃಷ್ಣನ ಆ, ಆತನ ಕಾರ್ಯಗಳು, ಆತನ ಜೀವನ ಚರಿತ್ರೆಯ ವರ್ಣನೆ. ಶ್ರೀಮದ್ ಭಾಗವತ ಗ್ರಂಥ ಅದು ಶ್ರೀಕೃಷ್ಣನ ಅಧೀಕೃತವಾದಂತಹ ವರ್ಣನೆ. ಆ, ಅನೇಕ ಭಾಗಗಳಲ್ಲಿ, ಅನೇಕ ಆ, ಪುಸ್ತಕಗಳಲ್ಲಿ ಶ್ರೀಕೃಷ್ಣನ ಕುರಿತಾಗಿ ನಾವು ಕೇಳ್ತಾ ಇರ್ತೀವಿ. ಆದರೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ಹೇಗೆ ಶ್ರೀಕೃಷ್ಣನನ್ನು ವರ್ಣಿಸಿದ್ದಾರೋ ಅದು ಅತ್ಯಂತ ಉನ್ನತವಾದದ್ದು, ಅತ್ಯಂತ ಸಂಪೂರ್ಣವಾದಂತಹ ವಿವರಣೆ ಅದು. ಹಾಗಾಗಿ ನಾವು ಶ್ರೀಮದ್ ಭಾಗವತವನ್ನ ಅನುಸರಿಸಿ ಆಧರಿಸಿ ಈ ಚರ್ಚೆಯನ್ನ ಕಾಣಬೇಕು. ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ, ಈ ಶ್ಲೋಕವನ್ನ ನಾವು ಪ್ರತಿ ಬಾರಿ ಚರ್ಚೆಯ ಪ್ರಾರಂಭದಲ್ಲಿ ಕಂಡೇ ಇದ್ದೀವಿ. ತನ್ನ ಜನ್ಮ ಮತ್ತೆ ಕರ್ಮಗಳ ತಿಳುವಳಿಕೆ ಎಷ್ಟು ಮುಖ್ಯ ಅನ್ನೋದನ್ನ ತಾನೇ ಹೇಳ್ತಾನೆ 4ನೇ ಅಧ್ಯಾಯ ದಿವ್ಯ ಜ್ಞಾನ ಅಧ್ಯಾಯದಲ್ಲಿ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೆತ್ತಿ ತತ್ವತಃ. ಯಾರೊಬ್ಬರು ನನ್ನ ಜನ್ಮ ಮತ್ತು ಕರ್ಮಗಳನ್ನ ದಿವ್ಯ ಎಂದು ತಿಳಿಯುತ್ತಾರೋ, ತತ್ವತಃ ತಿಳಿಯುತ್ತಾರೋ, ಯಥಾರ್ಥವಾಗಿ ಸಿದ್ಧಾಂತದ ಮೂಲಕ ಯಥಾವತ್ತಾಗಿ ಗುರುಮುಖೇನ ಆಚಾರ್ಯರ ಮೂಲಕ ತಿಳಿಯುತ್ತಾರೋ, ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನ ಇತಿ ಮಾಂ ಏತಿ ಸೋ ಅರ್ಜುನ. ಅಂತಹವರಿಗೆ ಮತ್ತೆ ಪುನರ್ಜನ್ಮದ ಕಷ್ಟವಿರುವುದಿಲ್ಲ. ಅವರು ಆ ಜನ್ಮದ ನಂತರ, ತಮ್ಮ ಪ್ರಸಕ್ತ ಜನ್ಮದ ನಂತರ ಅವರು ನನ್ನ ಬಳಿ ಬರ್ತಾರೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಈ ಮಾತನ್ನ ಹೇಳಿದ್ದಾನೆ. ಸೊ ಮಾತು ಏನಂದ್ರೆ, ಶ್ರೀಕೃಷ್ಣನ ಜನ್ಮ ಮತ್ತೆ ಕರ್ಮಗಳು ದಿವ್ಯವಾದವು. ಕೃಷ್ಣನ ಮಾತಿನಲ್ಲೇ ಇದು ನಾವು ಕಾಣ್ತಾ ಇದ್ದೀವಿ. ಸೊ ಯಾರೊಬ್ಬರು ಇದನ್ನ ಸ್ಪಷ್ಟವಾಗಿ ಯಥಾರ್ಥವಾಗಿ ತತ್ವತಃ ತಿಳಿತಾರೋ ಅವರಿಗೆ ಶ್ರೀಕೃಷ್ಣ ಇಲ್ಲಿ ವಿಶೇಷವಾಗಿ ಹಾರೈಕೆಯನ್ನ ಮಾಡ್ತಾ ಇದ್ದಾನೆ. ಅವರು ನನ್ನ ಬಳಿ, ನನ್ನ ಆಧ್ಯಾತ್ಮಿಕ ಧಾಮಕ್ಕೆ ಅವರು ಬರ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ಆಶೀರ್ವಾದವನ್ನು ಕೂಡ ನೀಡ್ತಾ ಇದ್ದಾನೆ. ಶ್ರೀಕೃಷ್ಣನ ವರ್ಣನೆಯನ್ನ ಅನೇಕ ಮಹಾನ್ ಆಚಾರ್ಯರು ವಿಶೇಷವಾಗಿ ಒಂದು ರೀತಿ ವಿಭಿನ್ನ ರೀತಿಯಲ್ಲಿ ಅವರು ವರ್ಣಿಸಿದ್ದಾರೆ. ಒಬ್ಬ ಮಹಾನ್ ಶ್ರೀಕೃಷ್ಣ ಭಕ್ತರಾದಂತಹ ಕುಲಶೇಖರ ಆಳ್ವಾರರು ಅವರು ತುಂಬಾ ವಿಶೇಷವಾಗಿ ಶ್ರೀಕೃಷ್ಣನ ಕುರಿತಾಗಿ ಚರ್ಚೆಯನ್ನ ಹೇಳ್ತಾರೆ. ಅವರು ಹೇಳ್ತಾರೆ, ಜಯತು ಜಯತು ದೇವೋ ದೇವಕಿ ನಂದನೋಯಂ. ಜಯತು ಜಯತು ಕೃಷ್ಣೋ ವೃಷ್ಣಿವಂಶ ಪ್ರದೀಪ. ಜಯತು ಜಯತು ಮೇಘ ಶ್ಯಾಮಲ ಕೋಮಲಾಂಗೋ ಜಯತು ಜಯತು ಪೃಥ್ವಿ ಭಾರನಾಶೋ ಮುಕುಂದ. ಜಯತು ಜಯತು, ಜಯವಾಗಲಿ ಜಯವಾಗಲಿ ಆ ಪರಮದೇವ ಮಹಾ ದೇವಾದಿದೇವ ದೇವಕಿ ನಂದನ ಶ್ರೀಕೃಷ್ಣನಿಗೆ. ಈ ಶ್ರೀಕೃಷ್ಣ ವಿಶೇಷವಾಗಿ ಕಂಗೊಳಿಸ್ತಾ ಇದ್ದಾನೆ ವೃಷ್ಣಿವಂಶದ ಪ್ರದೀಪನಾಗಿ. ಆ ವೃಷ್ಣಿವಂಶದ ಖ್ಯಾತ ವ್ಯಕ್ತಿಯಾಗಿ ಕಂಗೊಳಿಸ್ತಾ ಇದ್ದಾನೆ. ವಾರ್ಷ್ಣೇಯ ಯಾದವ ಈ ರೀತಿಯಾಗಿ ದ್ವಾರಕಾಧೀಶನಾಗಿ ಆತನ ಸ್ವರೂಪದ ಬಗ್ಗೆ ವರ್ಣಿಸ್ತಾ ಆ ಮಹಾನ್ ಭಕ್ತರು ಹೇಳ್ತಾರೆ, ಮೇಘ ಶ್ಯಾಮಲಃ ಕೋಮಲಾಂಗೋ. ಆತನ ಶರೀರದ ವರ್ಣ ಮೇಘ ಶ್ಯಾಮಲ. ಆ ಹೊಸ ಮುಂಗಾರು ಮೋಡದ ಕಡು ನೀಲಿ ಬಣ್ಣ. ಕೋಮಲಾಂಗ, ಪ್ರತಿಯೊಂದು ಅಂಗವೂ ಕೂಡ ಅತ್ಯಂತ ಕೋಮಲವಾಗಿ ಕಾಣ್ತಾ ಇದೆ. ವಿಶೇಷವಾಗಿ ಆತನ ಕಾರ್ಯ ಏನು? ಪೃಥ್ವಿ ಭಾರ ನಾಶೋ ಮುಕುಂದ. ಶ್ರೀಕೃಷ್ಣ ವಿಶೇಷವಾಗಿ ಮಥುರೆ ಮತ್ತು ದ್ವಾರಕೆಯ ಲೀಲೆಯಲ್ಲಿ ಈ ಒಂದು ಕಾರ್ಯವನ್ನ ಹೆಚ್ಚಾಗಿ ತೋರಿಸಿದ್ದಾನೆ. ಏನದು? ಪೃಥ್ವಿಯ ಭಾರವಾದಂತಹ ಅಸುರ ಅಧರ್ಮಿಗಳ ನಾಶವನ್ನ ಮಾಡಿ ಧರ್ಮಸ್ಥಾಪನೆಯನ್ನ ಮಾಡಿ ತೋರಿಸಿದ್ದಾನೆ. ತನ್ನ ವೃಂದಾವನದ ಲೀಲೆಯಲ್ಲಿ ಅತ್ಯಂತ ಉನ್ನತವಾದಂತಹ ವೈಭವ, ಆ ಐಶ್ವರ್ಯಗಳನ್ನ, ವಿಶೇಷವಾಗಿ ಆ ಅಖಿಲ ರಸಾಮೃತ ಮೂರ್ತಿ, ಆ ಗುಣವನ್ನ ಅಲ್ಲಿ ತೋರಿಸಿದ್ದಾನೆ. ದ್ವಾರಕೆ ಮತ್ತು ಮಥುರೆಯಲ್ಲೂ ಕೂಡ ಆ ಗುಣಗಳು ಕಾಣ್ತವೆ. ಬಟ್ ವಿಶೇಷವಾಗಿ ಇಲ್ಲಿ ಅಧರ್ಮದ ನಾಶ, ದುಷ್ಕೃತಿಗಳ ನಾಶ, ಧರ್ಮಸ್ಥಾಪನೆ.
ಭಗವದ್ಗೀತೆಯಲ್ಲಿ ಇದೇ ಮಾತು ಹೇಳಿದ್ದಾನಲ್ವಾ? ಯಾವ ಮಾತದು ನೆನಪಿಸ್ಕೊಳ್ತೀರಾ ಎಲ್ಲಿ ಅಂತ? ಹ? ಕೃಷ್ಣ ಪೃಥ್ವಿಯ ಭಾರವನ್ನ ನಾಶ ಮಾಡುವುದು ಅಥವಾ ಅಧರ್ಮಿಗಳ ನಾಶವನ್ನ ಮಾಡುವಂತಹ ಶ್ಲೋಕ ಕೃಷ್ಣ ಎಲ್ಲಿ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ? ಯಾರಾದ್ರೂ ನೆನಪಿಸ್ಕೊಳ್ತೀರಾ? ಪರಿತ್ರಾಣಾಯ ಸಾಧು. ಪರಿತ್ರಾಣಾಯ ಸಾಧುನಾ, ಬಹಳ ಸರಿಯಾಗಿ ಹೇಳಿದ್ರಿ, ಕರೆಕ್ಟ್. ವಿನಾಶಾಯ ಚ ಪುರುಷಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಭವಾಮಿ. ಸಂಭವಾಮಿ ಯುಗೆ ಯುಗೆ ಯುಗೆ. ಯುಗೆ. ಸೊ ಆ ಮಾತು ವಿಶೇಷವಾಗಿ ಶ್ರೀಕೃಷ್ಣ ತನ್ನ ದ್ವಾರಕೆಯ ಲೀಲೆಯಲ್ಲಿ, ನಂತರದ ಕುರುಕ್ಷೇತ್ರ, ಹಸ್ತಿನಾಪುರದ ಲೀಲೆಗಳಲ್ಲಿ ಪ್ರದರ್ಶಿಸಿದ್ದಾನೆ. ಸೊ ಈ ರೀತಿಯಾಗಿ ಶ್ರೀಕೃಷ್ಣನ ವರ್ಣನೆಯನ್ನ ಒಬ್ಬ ಮಹಾನ್ ಭಕ್ತರಾದಂತಹ ಕುಲಶೇಖರ ಆಳ್ವಾರರು, ಲಕ್ಷ್ಮೀ ಸಂಪ್ರದಾಯದಲ್ಲಿ, ಶ್ರೀ ಸಂಪ್ರದಾಯದಲ್ಲಿ ಬರುವಂತಹವರು, ಮುಕುಂದಮಾಲಾ ಸ್ತೋತ್ರ ಅನ್ನೋ ಒಂದು ಸ್ತೋತ್ರಾವಳಿಯಲ್ಲಿ ಹೇಳಿದ್ದಾರೆ. ಸೊ ನಾವು ಈ ಒಂದು ಸಂಚಿಕೆ ಅಥವಾ ಈ ಭಾಗದಲ್ಲಿ ಕೃಷ್ಣ ಹೇಗೆ ಪೃಥ್ವಿಯ ಭಾರವನ್ನು, ಅನೇಕ ಕಾರ್ಯಗಳು ಮುಂದೆ ಕೂಡ ಬರ್ತವೆ, ಬಟ್ ವಿಶೇಷವಾಗಿ ಈ ಭಾಗದಲ್ಲಿ ಅವು ಹೆಚ್ಚಾಗಿ ಕಾಣ್ತವೆ, ಈ ದ್ವಾರಕಾಧೀಶ ಎನ್ನುವ ಒಂದು ಭಾಗದಲ್ಲಿ. ಸೊ ಈ ದಿನದ ಈ ಚರ್ಚೆ ಏನಿದೆ, ಇದು ಶ್ರೀಕೃಷ್ಣ ತಾನು ವ್ಯಕ್ತಪಡಿಸಿದಂತಹ ಒಂದು ವಿಶೇಷವಾದಂತಹ ಲೀಲೆ ಇದು. ಇಲ್ಲಿವರೆಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಕೆಲ ಅಂಶಗಳನ್ನು ನೋಡಿದ್ವಿ. ಏನವು ನೋಡಿ ನೆನಪಿಸ್ಕೊಳ್ಳಿ. ಶ್ರೀಕೃಷ್ಣ ರುಕ್ಮಿಣಿಯನ್ನ ಅಪಹರಿಸಿ ನಂತರ ವಿವಾಹಿತನಾದ, ಮೊದಲ ವಿವಾಹವಾಗಿತ್ತು. ಆನಂತರ ಸತ್ಯಭಾಮೆ ಮತ್ತು ಜಾಂಬವತಿಯನ್ನ ಆ ಸ್ಯಮಂತಕ ಪ್ರಸಂಗದಲ್ಲಿ ಸ್ವೀಕರಿಸ್ತಾನೆ. ನಂತರ ನರಕಾಸುರನ ವಧೆ, ಅದಾದ ನಂತರ 16,100 ಸ್ತ್ರೀಯರನ್ನ ಅವರನ್ನು ಕೂಡ ಆತ ಪತ್ನಿಯರನ್ನಾಗಿ ಸ್ವೀಕರಿಸ್ತಾನೆ. ಅದಕ್ಕೂ ಮುಂಚೆ ಇನ್ನಷ್ಟು 5 ಜನ ಮಹಿಷಿಯರನ್ನು ಕೂಡ ಸ್ವೀಕರಿಸ್ತಾನೆ. ಒಟ್ಟಾರೆ 16,108 ರಾಣಿಯರು. ಪ್ರತಿಯೊಬ್ಬರನ್ನು ಕೂಡ ಆತ ಹೇಗೆ ಅವರಿಗೆ ಯಾವ ರೀತಿ ಅನುಭವ ನೀಡಿದ ಅಂದ್ರೆ, ಪ್ರತಿಯೊಬ್ಬರೂ ಕೂಡ ಶ್ರೀಕೃಷ್ಣ ನಮ್ಮ ಬಳಿಯೇ ಸಂಪೂರ್ಣವಾಗಿ ನನ್ನ ಬಳಿಯೇ ಇರ್ತಾನೆ ಅನ್ನೋ ಒಂದು ವಿಶೇಷ ಅನುಭವವನ್ನು ಕೃಷ್ಣ ನೀಡಿದ. ಇದು ಕೃಷ್ಣನ ಒಂದು ಅದ್ಭುತ ಐಶ್ವರ್ಯ. ಇದರ ಕುರಿತಾಗಿ ಈ ಒಂದು ಭಾಗದಲ್ಲಿ, ಕೊನೆಯ ಅಧ್ಯಾಯದಲ್ಲಿ ನಾವು ಚರ್ಚೆಯನ್ನು ನೋಡೋಣ. ಸೊ ಹಿಂದಿನ ಈ ಭಾಗದ ಚರ್ಚೆ, ರುಕ್ಮಿಣಿ ರಮಣ ಅನ್ನೋ ಒಂದು ಭಾಗದಲ್ಲಿ ನಾವು ಕೃಷ್ಣನ ವಿವಾಹದ ಲೀಲೆಗಳನ್ನ ಕಂಡ್ವಿ. ಮುಖ್ಯವಾಗಿ ರುಕ್ಮಿಣಿ ಆಕೆ ಮುಖ್ಯ ರಾಣಿ, ಮುಖ್ಯ ಪತ್ನಿ. ಆನಂತರ ಇನ್ನಿತರರ ವಿವಾಹಗಳನ್ನು ಕೂಡ ಕಂಡ್ವಿ. ಕೊನೆಯಲ್ಲಿ ಶ್ರೀಕೃಷ್ಣನ ಕುಟುಂಬದ ಬಗ್ಗೆ ವರ್ಣನೆಯನ್ನ ನಾವು ಕಾಣುವಾಗ ಶ್ರೀಕೃಷ್ಣನ ಮಗನಾದಂತಹ ಪ್ರದ್ಯುಮ್ನನ ಪ್ರಸಂಗವನ್ನ ಕಂಡ್ವಿ. ಪ್ರದ್ಯುಮ್ನನ ಮಗನಾದಂತಹ ಅನಿರುದ್ಧನ ವಿವಾಹದ ಕುರಿತಾಗಿ ಕೂಡ ನಾವು ಕೊನೆಯ ಒಂದು ಪ್ರಸಂಗದಲ್ಲಿ ಕಂಡಿದ್ವಿ. ಆ ಅನಿರುದ್ಧನ ವಿವಾಹ ರುಕ್ಮಿಣಿಯ ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿ ಆತನ ಮೊಮ್ಮಗಳ ಜೊತೆ ಆಯಿತು ಅನಿರುದ್ಧನ ವಿವಾಹ. ಆ ವಿವಾಹದಲ್ಲಿ ಒಂದು ಉದ್ದಟತನ ರುಕ್ಮಿ ತೋರಿಸ್ದ. ನೆನಪು ಮಾಡ್ಕೊಳ್ಳಿ, ಒಂದು ಪಗಡೆ ಆಟ, ಆ ಆಟದಲ್ಲಿ, ಚದುರಂಗದ ಆಟದಲ್ಲಿ ಒಂದು ರೀತಿ ಏನೋ ಬೆಟ್ ಮಾಡೋದು, ಆ ರೀತಿಯಾಗಿ ಪ್ರಚೋದಿಸಿ ಬಲರಾಮನನ್ನ ಒಂದು ರೀತಿ ಅವಮಾನ ಮಾಡಲಿಕ್ಕೆ ಮುಂದಾದ, ತಪ್ಪಾಗಿ ಆತ ಅನ್ಯಾಯದಲ್ಲಿ ಆಡ್ತಾ ಆಗ ಅತ್ಯಂತ ಕ್ರೋಧಿತನಾಗಿ ಆತನ ಅನ್ಯಾಯ ಅಥವಾ ಹುಸಿ ಮಾತುಗಳನ್ನು ಕಂಡು, ಆತನ ದ್ವೇಷವನ್ನ ಕಂಡು ಬಲರಾಮ ಆತನಿಗೆ ಶಿಕ್ಷೆಯನ್ನ ನೀಡ್ತಾ ಆತನ ವಧೆಯನ್ನ ಮಾಡಿದ. ಸೊ ಅನಿರುದ್ಧನ ವಿವಾಹದ ನಂತರ ಈ ಒಂದು ಪ್ರಸಂಗವು ಅಲ್ಲಿ ಆಯಿತು. ಅದಾದ ಮೇಲೆ ಅನಿರುದ್ಧ ಮತ್ತೆ ಆತನ ನವಪತ್ನಿಯ ಜೊತೆ ಎಲ್ಲ ವೃಷ್ಣಿವಂಶದವರು ದ್ವಾರಕೆಗೆ ಮರಳಿದರು. ಇದಾದ ಮೇಲೆ ಪರೀಕ್ಷಿತನಿಗೆ ಒಂದು ವಿಶೇಷವಾದಂತಹ ಕುತೂಹಲ ಬರ್ತಾ ಇದೆ. ಯಾಕೆಂದ್ರೆ ಅನಿರುದ್ಧ ಅನ್ನೋ ಒಂದು ಮಾತು ಕೇಳ್ತಿದ್ದ ಹಾಗೆ, ಅನಿರುದ್ಧ ತಮಗೆಲ್ಲ ನೆನಪಿರ್ಬೋದು, ಹಿಂದೆ ಈ ಚರ್ಚೆನ ನಾವು ನೋಡಿದ್ವಿ. ಶ್ರೀಕೃಷ್ಣನ ಒಂದು ವಿಶೇಷ ವಿಸ್ತಾರ ಈತ. ಚತುರ್ವ್ಯೂಹದಲ್ಲಿ ಈತನು ಕೂಡ ಒಬ್ಬ ಅಲ್ವಾ? ಚತುರ್ವ್ಯೂಹ ಅಂದ್ರೆ ಏನು ನೆನಪಿಸ್ಕೊಳ್ಳಿ, ಹಿಂದೆ ಈ ಚರ್ಚೆ ನೋಡಿದ್ವಿ ನಾವು. ಚತುರ್ವ್ಯೂಹ ನೆನಪಿಸ್ಕೊಳ್ಳಿ. ಸಂಕರ್ಷಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಕರೆಕ್ಟ್. ಸೊ ಶ್ರೀಕೃಷ್ಣ
ವಾಸುದೇವ ಕೃಷ್ಣ, ಆ, ದ್ವಾರಕೆಯಲ್ಲಿ ಆತ ವಿಶೇಷವಾಗಿ ವಾಸುದೇವನಾಗಿ ಕಂಗೊಳಿಸ್ತಾನೆ. ನಂತರ ಸಂಕರ್ಷಣ ಬಲರಾಮನೇ, ಆ, ಪ್ರದ್ಯುಮ್ನ ಕೃಷ್ಣನ ಮಗ, ಪ್ರದ್ಯುಮ್ನನ ಮಗ ಅಂದ್ರೆ ಕೃಷ್ಣನ ಮೊಮ್ಮಗ ಅನಿರುದ್ಧ. ಆ, ಇದರಲ್ಲಿ ಸಾಕಷ್ಟು ತತ್ವಗಳು ಕೂಡ ಇವೆ. ಹಿಂದೆ ನಾನು ಸ್ವಲ್ಪ ಅದರ ಬಗ್ಗೆ ಚರ್ಚಿಸಿದ್ದೆ ಪ್ರದ್ಯುಮ್ನ ಪ್ರಸಂಗದಲ್ಲಿ. ಆ ಅನಿರುದ್ಧ, ಈತ ಬಹಳ ಶಕ್ತಿಶಾಲಿ, ನೋಡಲಿಕ್ಕೆ ಕೃಷ್ಣನಂತೆಯೇ ಕಾಣುವವನು. ಆ ಈತನ ಇನ್ನೊಂದು ವಿವಾಹ ಅದು ಅತ್ಯಂತ ರೋಚಕವಾಗಿತ್ತು. ಆ ವಿವಾಹದ ಕುರಿತಾಗಿ ನಮ್ಮ ಪರೀಕ್ಷಿತ ಕೇಳಿದ್ದ. ಹಾಗಾಗಿ ಆತ ಪ್ರಶ್ನಿಸ್ತಾನೆ, ಬಾಣಸ್ಯ ತನಯಾಂ ಊಷಾಂ ಉಪಯೇಮೇ ಯದೂತ್ತಮಃ. ಆ ಬಾಣ ಎನ್ನುವ ವ್ಯಕ್ತಿಯ ಮಗಳನ್ನ, ಯಾರವಳು? ಉಷೆ. ಆಕೆಯನ್ನ ಈ ಯದೂತ್ತಮನಾದಂತಹ ಅನಿರುದ್ಧ ಆ, ವಿವಾಹದಲ್ಲಿ ಸ್ವೀಕರಿಸಿದ. ಇದು ಬಹಳ ಪ್ರಸಿದ್ಧವಾಗಿದೆ. ಪರೀಕ್ಷಿತ ಹೇಳ್ತಾ ಇದ್ದಾನೆ ಶುಕಮುನಿಗಳಿಗೆ, ನಾನಿದನ್ನ ಕೇಳಿದ್ದೀನಿ. ಆದ್ರೆ ಆ ಒಂದು ವಿವಾಹ ಪ್ರಸಂಗದಲ್ಲಿ ವಿಶೇಷ ಏನು ಅಂದ್ರೆ, ತತ್ರ ಯುದ್ಧಂ ಅಭೂತ್ ಘೋರಂ ಶಂಕರಯೋರ್ ಮಹತ್. ಅಲ್ಲಿ ಒಂದು ಘೋರ ಯುದ್ಧವಾಯಿತು. ಯಾರ ಮಧ್ಯೆ? ಹರಿ ಅಂದ್ರೆ ಕೃಷ್ಣ ಮತ್ತೆ ಶಂಕರ ಶಿವ, ಶಿವ. ಇವರ ನಡುವೆ ಒಂದು ಘೋರ ಯುದ್ಧವಾಯಿತು. ಏತತ್ ಸರ್ವಂ ಮಹಾಯೋಗಿನ್ ಸಮಾಖ್ಯಾತುಂ ತ್ವಮರ್ಹಸಿ. ಇದನ್ನೆಲ್ಲ ನಾನು ಸವಿವರವಾಗಿ ಕೇಳಬೇಕಂತ ಬಯಸ್ತಾ ಇದ್ದೀನಿ. ಹೇ ಮಹಾಯೋಗಿ ಶುಕಮುನಿ, ದಯವಿಟ್ಟು ಇದನ್ನ ವಿವರಿಸಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಯಾರು ಕೇಳ್ತಾ ಇದ್ದಾರೆ? ಪರೀಕ್ಷಿತ. ಪರೀಕ್ಷಿತ ಕೇಳ್ತಾ ಇದ್ದಾನೆ. ಪರೀಕ್ಷಿತನ ಈ ಮಾತನ್ನ ಶುಕಮುನಿಗಳು ಕೇಳಿ ಅತ್ಯಂತ ಸಂತೋಷದಲ್ಲಿ, ಯಾಕೆಂದ್ರೆ ನೋಡಿ, ಒಬ್ಬ ಗುರು, ವಿಶೇಷವಾಗಿ ಒಬ್ಬ ಭಕ್ತ ಕೃಷ್ಣನ ಲೀಲೆಯನ್ನ ವರ್ಣಿಸುವಾಗ ಆತನ ಮುಂದಿರುವಂತಹ ಭಕ್ತರು, ಅವರು ಕೂಡ ಭಕ್ತಿಯಲ್ಲಿ ಅತ್ಯಂತ ಉನ್ನತರು. ಅವರ ಜಿಜ್ಞಾಸೆಯನ್ನ ತಿಳಿದು ಆ ವರ್ಣಿಸುವಂತಹ ಆ ಪ್ರವಕ್ತನೇನಿದ್ದಾನೆ, ಭಕ್ತನೇನಿದ್ದಾನೆ, ಆತ ಇನ್ನಷ್ಟು ಹರ್ಷೋದ್ಭರಿತನಾಗ್ತಾನೆ. ಓಕೆ, ನೀನೀಗ ಅನಿರುದ್ಧನ ಆ ಪ್ರಸಂಗ, ಆ ಅನಿರುದ್ಧ ಉಷೆ ಆ ಪ್ರಸಂಗವನ್ನ ಕೇಳಲಿಕ್ಕೆ ಬಯಸ್ತೀಯಾ? ಅದರಲ್ಲಿ ಕೃಷ್ಣನ ಇನ್ನಷ್ಟು ಮಹಿಮೆಗಳು ಕಾಣುವವಿದ್ದಾವೆ. ಓ, ತುಂಬಾ ಸಂತೋಷ ಅಂತ ಹೇಳಿ ಈಗ ನಮ್ಮ ಶುಕಮುನಿಗಳು ಆ ಚರ್ಚೆಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ಏನದು? ಅದುವೇ ಈ ಬಾಣಾಸುರನ ಪ್ರಸಂಗ. ಬಾಣಾಸುರ ಈತ ಬಲಿ ಮಹಾರಾಜನ ಮಗ. ಬಲಿ ಮಹಾರಾಜ, ನೆನಪಿಸ್ಕೊಳ್ಳಿ, ಈತ ಪ್ರಹ್ಲಾದನ ಮೊಮ್ಮಗ. ಮಗನ? ಇಲ್ಲ, ಮೊಮ್ಮಗ. ಬಾಣಾಸುರ ಬಲಿ ಪ್ರಹ್ಲಾದನ ಮಗ ವಿರೋಚನ, ಪ್ರಹ್ಲಾದನ ಮೊಮ್ಮಗ ಅಂದ್ರೆ ವಿರೋಚನನ ಮಗ ಬಲಿ. ಬಲಿಯ ಮಗ ಈ ಬಾಣಾಸುರ, ಮರಿಮಗ. ಹೇಳ್ಬೋದು ನೀವು ಆ ರೀತಿ, ಮರಿಮಗ. ಈತ ಪ್ರಹ್ಲಾದ ಮತ್ತೆ ಬಲಿಯ ಆ ವಿಶೇಷತೆಯನ್ನ ಕಂಡಿದ್ದ. ಅವರು ಮಹಾನ್ ವಿಷ್ಣು ಭಕ್ತರಾದರು ಅಲ್ವೇ? ನರಸಿಂಹ ಮತ್ತೆ ವಾಮನ ವಿಶೇಷವಾಗಿ ಅಲ್ವಾ ಈ ಒಂದು ಕುಲಕ್ಕೆ ವಿಶೇಷ ಅನುಗ್ರಹವನ್ನ ನೀಡಿದ್ದಾರೆ. ಸೊ ನಿಮಗೆ ನೆನಪಿರೋ ಹಾಗೆ ಬಾಣಾಸುರನಿಗೂ ಈ ಅನುಗ್ರಹ ಮುಂದುವರಿತಾ ಇದೆ ಅಲ್ವಾ? ನೀವೆಲ್ಲ ಈಗ ತಾನೇ ನರಸಿಂಹ ಜಯಂತಿಯನ್ನ ಆಚರಿಸಿದ್ದೀರಾ. ಪ್ರಹ್ಲಾದನಿಗೆ ನರಸಿಂಹರು ವಿಶೇಷವಾದ ಅನುಗ್ರಹವನ್ನ ಕೊನೆಗೆ ಹೇಳಿದ್ರು. ನಿನ್ನ ಕುಲದಲ್ಲಿ ಬರುವಂತಹ ಮುಂಬರುವ ಪೀಳಿಗೆಗಳನ್ನ ನಾನು ಸಂರಕ್ಷಿಸ್ತೀನಿ ಅಂತ. ನೆನಪಿಸ್ಕೊಳ್ಳಿ. ಸೊ ಬಾಣನೂ ಕೂಡ ಪ್ರಹ್ಲಾದನ ಕುಲದಲ್ಲಿ ಬರುವವನು. ಇದನ್ನ ವಿಶೇಷವಾಗಿ ನಾವು ಗಮನ ವಹಿಸ್ಬೇಕು. ಈಗ ಮುಂದೆ ಈತ ತನ್ನ ಹಿರಿಯರಂತೆ ವಿಷ್ಣುವಿನ ಕುರಿತಾಗಿ ಭಕ್ತಿಯನ್ನ ಆತ ಅನುಶೀಲನೆ ಮಾಡಲಿಲ್ಲ. ಯಾಕೆಂದ್ರೆ ಆತನ ಸಂಘ ಹಾಗಾಯಿತು. ಆತ ಶಿವನನ್ನ ವಿಶೇಷವಾಗಿ ಪೂಜಿಸ್ಲಿಕ್ಕೆ ಪ್ರಾರಂಭ ಮಾಡಿದ. ಎಷ್ಟು ಪರಮ ಭಕ್ತಿ ಆತನದು ಶಿವನ ಕುರಿತಾಗಿ ಅಂದ್ರೆ, ಶಿವನ ಅನುಗ್ರಹದಿಂದ ಆತ
1000 ಭುಜಗಳನ್ನ ಪಡೆದ, ಸಹಸ್ರಬಾಹುವಾದ. ಆ? ಆತನ ನಗರ, ಆ ಆ ರಾಜಧಾನಿ ಶೋಣಿತಪುರ. ಆ? ಅವನ ಶಕ್ತಿ ಎಷ್ಟು ಮಹಾನ್ ಆಗಿತ್ತು ಅಂದರೆ ದೇವತೆಗಳು ಕೂಡ ಆತನ ಶಕ್ತಿಗೆ ತಲೆಬಾಗಿದ್ರು, ಆತನ ಸೇವಕನಂತೆ ಅವರು ವರ್ತಿಸ್ತಾ ಇದ್ರು. ಹೀಗಿರುವಾಗ ಒಮ್ಮೆ ಬಾಣಾಸುರ ಶಿವನನ್ನ ವಿಶೇಷವಾಗಿ ಸಂತುಷ್ಟಿಗೊಳಿಸ್ತಾನೆ. ಶಿವನ ತಾಂಡವ ನೃತ್ಯದಲ್ಲಿ ಆತ ತನ್ನ 500 ಬಾಹುಗಳ ಜೊತೆ ಆತ ವಾದ್ಯಗಳನ್ನು ನುಡಿಸಿ, ಸಂಗೀತ ವಾದ್ಯಗಳನ್ನು ನುಡಿಸಿ ಶಿವನಿಗೆ ತಾಂಡವ ನೃತ್ಯದಲ್ಲಿ ಆತ ವಿಶೇಷ ಸಂತೋಷವನ್ನು ಪ್ರದಾನ ಮಾಡ್ತಾನೆ. ಇದರಿಂದಾಗಿ ಶಿವ ಅತ್ಯಂತ ಸಂತುಷ್ಟನಾಗ್ತಾನೆ. ಆತನಿಗೆ ವರವನ್ನ ಕೇಳು ಅಂತ ಹೇಳಿದಾಗ ಈ ಬಾಣಾಸುರ ಹೇಳ್ತಾನೆ, ನನ್ನ ರಾಜಧಾನಿ, ನನ್ನ ಪುರವಾದಂತಹ ಶೋಣಿತಪುರಕ್ಕೆ ನೀನು ಸದಾ ರಕ್ಷಕನಾಗಿ ನಿಲ್ಲು ಅಂತ ಕೇಳ್ತಾ ಇದ್ದಾನೆ. ಯಾರಿಗೆ ಕೇಳ್ತಾ ಇದ್ದಾನೆ? ಶಿವನಿಗೆ. ಶಿವನಿಗೆ ಕೇಳ್ತಾನೆ. ಶಿವ ಆಶುತೋಷ, ಬೇಗನೆ ಆತ ಒಲಿಯುತ್ತಾನೆ ಅಲ್ವಾ? ಬೇಗನೆ ಕ್ರೋಧಿತನೂ ಆಗ್ತಾನೆ. ಮುಂದೆ ಇನ್ನೊಂದು ಪ್ರಸಂಗದಲ್ಲಿ ನೋಡ್ತೀರಾ. ಸೊ ಶಿವನನ್ನ ಸಂತುಷ್ಟಿಗೊಳಿಸ್ತಾ ಶಿವನಿಂದ ಆ ವರವನ್ನ ಕೂಡ ಆತ ಪಡೆದ. ಹೀಗೆ ವರ ಪಡೆದ. ಆದರೆ ನೋಡಿ, ಈ ಒಂದು ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ವಿಷ್ಣು ಉಪಾಸಕರು ಅಥವಾ ಕೃಷ್ಣನ ಉಪಾಸಕರು ಏನಿದ್ದಾರೆ, ಅವರ ಮನೋಭಾವ ಮಂತರ ದೇವತೆಗಳ ಉಪಾಸಕರಾಗಿರಬಹುದು, ಅಂದರೆ ಬ್ರಹ್ಮ, ಶಿವ, ಇಂದ್ರ ಇತ್ಯಾದಿ, ಇವರ ಮನೋಭಾವ ಹೇಗಿರ್ತದೆ? ಇನ್ನಿತರ ದೇವತೆಗಳ ಉಪಾಸಕರೇನಿದ್ದಾರೆ ಅವರ ಹೃದಯದಲ್ಲಿ ಅನೇಕ ರೀತಿಯ ಭೌತಿಕ ಇಚ್ಛೆಗಳು, ಬಯಕೆಗಳು, ಪ್ರತಿಷ್ಠೆ, ಅಹಂಕಾರಗಳು ತುಂಬಿರುತ್ತವೆ. ಹಾಗಾಗಿ ಅವರು ಅನೇಕ ಬಾರಿ ಒಂದು ರೀತಿಯ ಅಧರ್ಮದ ಕಾರ್ಯಗಳನ್ನು ಮಾಡ್ತಾರೆ, ಒಂದು ರೀತಿ ತಪ್ಪು ಆಚಾರಗಳನ್ನು ನಡೆಸ್ತಾರೆ. ಈ ರೀತಿಯಾಗಿ ಬಾಣಾಸುರ ಇಷ್ಟೊಂದು ಮಹಾನ್ ಶಕ್ತಿಯನ್ನು ಪಡೆದಿದ್ದಾನೆ, 1000 ಬಾಹುಗಳಿವೆ, ತನ್ನ ಪುರವನ್ನ ಶಿವನೇ ರಕ್ಷಿಸ್ತಾ ಇದ್ದಾನೆ, ದೇವತೆಗಳೆಲ್ಲ ಆತನ ಸೇವಕನಂತೆ ವರ್ತಿಸ್ತಾ ಇದ್ದಾರೆ. ಅತ್ಯಂತ ಒಂದು ರೀತಿ ಅಹಂಕಾರದಲ್ಲಿ ಒಮ್ಮೆ ಕೈಲಾಸಕ್ಕೆ ಹೋಗಿ ಶಿವನ ಮುಂದೆ ತಲೆಬಾಗಿದ. ಶಿವ ಸಂತುಷ್ಟಗೊಂಡ. ಏನಿದು ವಿಶೇಷವಾಗಿ ಈತ ನನ್ನ ಮಳಿ ಮತ್ತೆ ಬಂದು ತಲೆಬಾಗ್ತಾ ಇದ್ದಾನೆ ಅಂತ. ಆಗ ಶಿವನಿಗೆ ಒಂದು ವಿಶೇಷ ಮನವಿಯನ್ನ ಸಲ್ಲಿಸ್ತಾನೆ. ಯಾಕಿದು ವಿಶೇಷ ಅಂದ್ರೆ ಈ ಮನವಿ ಅಹಂಕಾರ ಭರಿತವಾಗಿತ್ತು. ಏನದು? ಶಿವನಿಗೆ ಹೇಳ್ತಾನೆ, ಶಿವ, ನೀನು ನನಗೆ ಈ ಅನುಗ್ರಹವನ್ನ ನೀಡಿದೆಯಾ, 1000 ಬಾಹುಗಳ ಅನುಗ್ರಹವನ್ನ. ಆದರೆ ಇದಕ್ಕೆ ತಕ್ಕನಾಗಿ ನನಗೆ ಯಾವೊಬ್ಬ ಎದುರಾಳಿ ಸಿಗ್ತಾ ಇಲ್ಲ ಈ ಬಾಹು ಅಥವಾ ಈ ಶಕ್ತಿಯನ್ನ ಉಪಯೋಗಿಸಲಿಕ್ಕೆ. ನಾನು ಆ ಎದುರಾಳಿಗಳನ್ನ ಹುಡುಕ್ತಾ ಪೂರ್ತಿ ಭೂಮಂಡಲವನ್ನೇ ತಿರುಗಿದೆ. 8 ದಿಕ್ಕುಗಳಲ್ಲಿ ಆ ದಿಗ್ಗಜ ಅಂದ್ರೇನು? ಆ ಅತ್ಯಂತ ಪ್ರಬಲವಾದಂತಹ ಆನೆಗಳು, ಆ ಭೂಮಂಡಲದ 8 ದಿಕ್ಕುಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಹಸ್ತಿ ಆನೆಗಳಿವೆ, ಗಜ. ಹಾಗಾಗಿ ದಿಗ್ಗಜ ಅಂತ ಹೇಳ್ತಾರೆ. ದಿಗ್ಗಜ ಅವರನ್ನ ನಾನು ನನ್ನನ್ನು ಕಂಡ ತಕ್ಷಣವೇ ಅವೆಲ್ಲವೂ ಕೂಡ ಹೆದರಿ ಓಡಿ ಹೋದವು. 8 ದಿಕ್ಕುಗಳು, ಆದರೆ ಕೇವಲ ನಿನ್ನ ದಿಕ್ಕಾದಂತಹ ಈಶಾನ್ಯವನ್ನ ಮಾತ್ರ ನಾನು ಆಕ್ರಮಿಸಲಿಲ್ಲ. ನಿನ್ನ ಕುರಿತಾಗಿ ಗೌರವ. ಈಗ ನಾನು ನಿನ್ನ ಬಳಿ ಬಂದು ಬೇಡ್ತಾ ಇದ್ದೀನಿ, ನನಗೆ ನೀನು ಈ ಅನುಗ್ರಹವನ್ನ ನೀಡು. ಏನದು? ನನಗೆ ನೀನು ಯುದ್ಧದ ಅನುಗ್ರಹವನ್ನ ನೀಡು. ಈ ಶಕ್ತಿಯನ್ನ ನಾನು ಉಪಯೋಗಿಸದೆ ನನಗೆ ಈ ಶಕ್ತಿ ನನಗೆ ಪೀಡಿಸ್ತಾ ಇದೆ. ಇದನ್ನ ನಾನು ಸಂತುಷ್ಟಿಗೊಳಿಸ್ಬೇಕು. ನೀನು ನನ್ನ ಜೊತೆ ಯುದ್ಧ ಮಾಡು. ನಿನ್ನನ್ನು ನಾನು ಯುದ್ಧದಲ್ಲಿ ಸೋಲಿಸಿ ಪೂರ್ತಿ ಬ್ರಹ್ಮಾಂಡದಲ್ಲಿ ಪ್ರಖ್ಯಾತನಾಗ್ತೀನಿ, ಶಿವನನ್ನು ಸೋಲಿಸಿದ ಬಾಣ ಅಂತ. ನೋಡಿ ಹೇಗಿರ್ತದೆ ದೇವತೆಗಳ ಉಪಾಸಕರ ಮನೋಭಾವ ಅಂತ. ಇದೇ ರೀತಿ ಇನ್ನೊಬ್ಬ ಶಿವನ ಭಕ್ತನು ಬೇಡ್ಕೊಂಡಿದ್ದ, ನೆನಪು ಮಾಡ್ಕೊಳ್ಳಿ. ಆತನು ಮಹಾನ್ ಭಕ್ತ, ಭಸ್ಮಾಸುರ. ಅದು ಭಾಗವತದಲ್ಲೇ ಬರುವಂತ ಪ್ರಸಂಗ. ಶಿವನ ಮೇಲೆ ತಲೆ ಮೇಲೆ ಆತ ಕೈ ಇಟ್ಟು ಆತನ ಮೇಲೆ ಪರೀಕ್ಷೆಯನ್ನು ಮಾಡ್ಲಿಕ್ಕೆ ಹೋಗಿದ್ದ. ಇನ್ನೊಂದು ಪ್ರಸಂಗ,
ರಾಮಾಯಣದಲ್ಲಿ ಬರುವಂಥದ್ದು. ಆ, ರಾವಣ. ಆ, ರಾವಣನು ಕೂಡ ರಾವಣ. ಶಿವನ ಭಕ್ತನಲ್ವಾ? ಆ, ಶಿವನ ಪತ್ನಿಯ ಮೇಲೆ ಆತ ಕೆಟ್ಟ ದೃಷ್ಟಿಯನ್ನ ಬೀರಿದ್ದ. ಎನಿವೆ, ಆ ಲೀಲೆಗಳೆಲ್ಲ ಬಹಳಷ್ಟಿವೆ. ಸೊ ಹೇಳೋದ್ರ ಅಂಶ ಏನು ಅಂದ್ರೆ, ಶಿವನ ಭಕ್ತರು ಆ, ಅತ್ಯಂತ ಘೋರ ತಪಸ್ಸುಗಳನ್ನ ಮಾಡದಂತೆ ಕಂಡ್ರೂ ಕೂಡ ಅವರ ಮನಸ್ಸಿನಲ್ಲಿ ಈ ರೀತಿಯಾದಂತಹ ಭೌತಿಕ ಇಚ್ಛೆ, ಆ, ಅಹಂಕಾರಗಳಿರೋದ್ರಿಂದ ಅವರ ಕೊನೆಗೆ ನಾಶವಾಗ್ತಾರೆ. ಬಾಣಾಸುರನು ಅದೇ ರೀತಿಯಾದಂತಹ ದಾರಿಯಲ್ಲಿ ನಡೀತಾ ಇದ್ದಾನೆ. ಆದ್ರೆ ಆತ ಪ್ರಹ್ಲಾದನ ಕುಲದಲ್ಲಿ ಬರುವನು. ಸೊ ಏನಾಗುತ್ತೆ ಮುಂದೆ ನೋಡೋಣ. ಸೊ ಶಿವನ ಈ ಮಾತನ್ನ ಕೇಳಿದಾಗ ಆತ ಅಶುತೋಷ ಬೇಗನೆ ಸಂತುಷ್ಟನಾಗುವನು, ಆದ್ರೆ ಈಗ ಬೇಗನೆ ಕ್ರೋಧಿತನೂ ಆದ. ಏನಿದು ಮೂರ್ಖ, ಹಾ, ನೀನು ನನ್ನೊಡನೆ ಯುದ್ಧ ಮಾಡಿ ನನ್ನನ್ನ ಸೋಲಿಸಿ ನೀನು ಪ್ರಖ್ಯಾತಿ ಆಗ್ಬೇಕಂತ ಇದ್ದೀಯಾ? ನಿನ್ನ ಈ ಭಾರ, ಏನದು ಭಾರ? ನಿನ್ನ ಭಾರ ಏನ್ ಗೊತ್ತಾ? ಆ? ಏನದು ಭಾರ ಆತನಿಗೆ? ಬಾಹುಗಳು, ಆ 1000 ಬಾಹುಗಳು. 1000 ಬಾಹುಗಳು ಏನ್ ನಿನಗೆ ಭಾರವಾಗಿವೆ ಅಂತಿದೆಯಲ್ಲ, ಆ ಭಾರವನ್ನ ನಾಶ ಮಾಡುವ ನನ್ನ ಆ ಪ್ರಭು, ಆ, ಆ ಮಹಾನ್ ವ್ಯಕ್ತಿ ಬಂದು ನಿನ್ನೊಡನೆ ಸೆಣಸಿ ನಿನ್ನ ಭಾರವನ್ನು ಇಳಿಸ್ತಾನೆ ಅಂತ ಈ ಮಾತನ್ನ ಕೇಳಿದಾಗ, ಓಹೋ ಹಾಗಾ, ಆಯ್ತು, ಆ, ಶಿವ, ಆ ಸಮಯಕ್ಕೆ ನಾನು ಕಾಯ್ತೀನಿ. ನೀನು ಹೇಳದಂತೆ ನನ್ನ ಭಾರ ನಾಶವಾಗತ್ತಾ, ನಾನು ಸೋಲ್ತೀನ, ಅದಕ್ಕ ಕಾಯ್ತೀನಿ ನಾನು. ಆ, ಇದು ಯಾವ ರೀತಿ ಮಾತು ನೋಡಿ. ಆ, ತನ್ನ ಸೋಲಿನ ಬಗ್ಗೆ ಶಿವ ಭವಿಷ್ಯವಾಣಿ ಹೇಳಿದ್ದಾನೆ. ಆದ್ರೆ ಈತ ಎಂತ ಮೂರ್ಖ ಅಂದ್ರೆ ಆ ಒಂದು ಸಮಯಕ್ಕೋಸ್ಕರ ಪ್ರತೀಕ್ಷೆ ಮಾಡ್ತಾ ಇದ್ದಾನೆ. ಹಾಗಾಗಿ ಈತನನ್ನ ವಿಶೇಷವಾಗಿ ಕುಬುದ್ಧಿ, ಕುಧಿ ಅಂತ ಹೇಳಿದ್ದಾರೆ ಭಾಗವತದಲ್ಲಿ. ಈ ರೀತಿಯಾದಂತಹ ಬುದ್ಧಿಭ್ರಷ್ಟನವ ಇವನು ಈತ. ಯುದ್ಧ ಆಗೋದಿದೆ, ಅದರಲ್ಲಿ ನನಗೆ ಸೋಲಾಗತ್ತೆ ಅಂತ ಶಿವನೇ ಹೇಳಿದ್ದಾನೆ. ಓ ಹಾಗೋ, ಆಯ್ತು, ನಾನು ಕಾಯ್ತೀನಿ, ನೋಡ್ತೀನಿ ಹೇಗಾಗತ್ತೆ ಅನ್ನೋ ಆ ರೀತಿಯಾದಂತಹ ಅಹಂಕಾರ. ಈ ಅಹಂಕಾರದಲ್ಲಿ ಆತ ಮುನ್ನಡಿತಾ ಇದ್ದಾನೆ. ಸೊ ಹೀಗಿದ್ದಾಗ ಬಾಣನ ಪ್ರತಿಷ್ಠೆ, ಅಹಂಕಾರದ ದರ್ಪ ಎಲ್ಲ ನಡೀತಾ ಇದೆ. ಬಾಣನ ಮಗಳು ಉಷೆ, ಈಕೆ ಹಲವು ಬಾರಿ ಕೈಲಾಸಕ್ಕೂ ಕೂಡ ತಂದೆಯೊಡನೆ ಹೋಗಿದ್ಲು. ಒಮ್ಮೆ ಆಕೆ ಹೋದಾಗ ಪಾರ್ವತಿ ಶಿವನೊಡನೆ ಇದ್ದದ್ದನ್ನ ಕಂಡು ಆಕೆಯ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದಂತಹ ಬಯಕೆ ಉಂಟಾಯಿತು. ದಾಂಪತ್ಯದ ಬಯಕೆ ಉಂಟಾಯಿತು. ಆಕೆ ಅತ್ಯಂತ ವಿಹ್ವಲಳಾದದನ್ನ ಕಂಡು ಪಾರ್ವತಿ ಆಕೆಗೆ ಆಶ್ವಾಸನೆಯನ್ನು ನೀಡ್ತಾ, ಹೇ, ಒಂದು ರೀತಿ ಮನಸ್ಸು ಖಿನ್ನವಾಗಬೇಡ, ನೀನು ಖಿನ್ನಳಾಗಬೇಡ, ಹೇ ಉಷೆ, ಶೀಘ್ರದಲ್ಲಿಯೇ ನಿನಗೂ ಕೂಡ ಈ ಒಂದು ಅವಕಾಶ ದೊರಕತ್ತೆ. ವೈಶಾಖ ಮಾಸದ ದ್ವಾದಶಿಯ ದಿನ ನಿನಗೆ ಒಂದು ಸ್ವಪ್ನವನ್ನ ನೀನು ಕಾಣ್ತೀಯ. ಆ ಸ್ವಪ್ನದಲ್ಲಿ ನೀನು ಒಬ್ಬ ದಿವ್ಯ ಪುರುಷನನ್ನ ಕಾಣ್ತೀಯ. ಆ ಪುರುಷನೇ ನಿನ್ನ ಪತಿ. ಸೊ ಆ ಮಾತಿನಂತೆ ಬಾಣಾಸುರನ ಮಗಳಾದಂತಹ ಉಷೆಗೆ ಒಂದು ವಿಶೇಷವಾದ ಕನಸು ಬಿದ್ದಿತು. ವೈಶಾಖ ದ್ವಾದಶಿ. ಈಗ ವೈಶಾಖ ಮಾಸ ಈಗ ತಾನೇ ಮುಗೀತಲ್ವಾ, ಬೇಸಿಗೆ ಕಾಲ. ಒಂದು ಸರಿ ಸಮಾನ ಈ ಸಮಯದಲ್ಲೇ ನಡೆದಂತಹ ಘಟನೆಗಳಿವೆಲ್ಲವು. ಸೊ ಆಕೆ ಆ ಒಂದು ಕನಸಿನಲ್ಲಿ ಆಕೆ ಆ ದಿವ್ಯ ಪುರುಷನನ್ನ ಕಂಡಳು. ಅತ್ಯಂತ ಸುಂದರನಾಗಿದ್ದ, ಒಂದು ರೀತಿ ಕಾಮದೇವನಂತೆ ಕಾಣ್ತಾ ಇದ್ದ. ಕಡು ನೀಲಿ ಬಣ್ಣದ ವರ್ಣ, ಆತನ ಶರೀರದ ಕಾಂತಿ ಹೇಗಿತ್ತು, ಕೋಮಲಾಂಗ, ತುಂಬಾ ಸುಂದರನಾಗಿದ್ದ. ಆತನನ್ನ ಕಂಡು ಆಕೆ ಅತ್ಯಂತ ಹರ್ಷಿತಳಾದ್ಲು, ಅತ್ಯಂತ ಆಸಕ್ತಳಾಗಿದ್ರು. ಆದ್ರೆ ಇದೆಲ್ಲ ನಡೀತಾ ಇರೋದು ಕನಸಿನಲ್ಲಿ. ಸೊ ಒಂದ್ ಸಮಯದಲ್ಲಿ ಆ ಕನಸು ಭಗ್ನವಾಯಿತು. ತಕ್ಷಣವೇ ಆಕೆ ಎಚ್ಚೆತ್ತಳು. ಎಂಥ ಒಂದು ಭಾಗ್ಯ ಅಥವಾ ಅತ್ಯಂತ ಸಂತೋಷದ ಸಮಯದಲ್ಲಿದ್ದಾಗ ಈ ರೀತಿ ಯಾಕಾಯ್ತು? ಅತ್ಯಂತ ದುಃಖಿತಳಾದಳು. ಹೇ ನನ್ನ ಪ್ರಿಯತಮ, ಎಲ್ಲಿದ್ದೀಯಾ ಅಂತ ಕನಸಿನಿಂದ ಹೊರಬಂದಿದ್ದಾಳೆ. ಆದ್ರೆ ಆಕೆ ಕನಸಿನ ಗುಂಗಿನಲ್ಲೇ ಇದ್ದಾಳೆ. ಈ ರೀತಿಯಾಗಿ ಮಾತನಾಡ್ತಾ ಇದ್ದಾಳೆ.
ಸುತ್ತಮುತ್ತ ಇರುವಂತಹ ಸಖಿಯರೆಲ್ಲರೂ ಕೂಡ ಹೆದರಿಬಿಟ್ರು. ಏನಕ್ಕೆ ಮಾತಾಡ್ತಾ ಇದ್ದಾಳೆ ಹೀಗೆ? ಏನಾದರೂ ಬೇರೆ ಕುಪ್ರಭಾವವಾಗಿದೆಯಾ? ಹ? ಹೀಗ್ಯಾಕೆ ಮಾತಾಡ್ತಾ ಇದ್ದಾಳೆ ಪ್ರಿಯತಮ? ಈ ಒಂದು ಪ್ರದೇಶದಲ್ಲಿ ಎಷ್ಟು ಸುರಕ್ಷೆ ಇದೆ ಅಂದ್ರೆ ಒಂದು ನರಪಿಳ್ಳೆಯೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿದ್ದಲ್ಲಿ ಇಲ್ಲಿ ಒಬ್ಬ ಪುರುಷನೇ ಹೇಗೆ ಬರ್ಲಿಕ್ಕೆ ಸಾಧ್ಯ? ಈಕೆ ಹೇಳ್ತಾ ಇರೋ ಮಾತೇನಿದು ಪ್ರಿಯತಮ? ಇದೇನಿದು ಏನಿದು ಅಂತ. ವಿಶೇಷವಾಗಿ ಆ ಒಂದು ಸಖಿ ಸಮೂಹದಲ್ಲಿದ್ದಂತಹ ಒಬ್ಬಳು, ಆಕೆಯ ಹೆಸರು ಚಿತ್ರಲೇಖ. ಈಕೆ ಹೆಸರು ಬಹಳ ಇಂಟ್ರೆಸ್ಟಿಂಗ್ ಇದೆ, ಚಿತ್ರಲೇಖ. ಈಕೆ ಬಾಣಾಸುರನ ಮಂತ್ರಿಯಾದ ಕುಂಭಾಂಡನ ಮಗಳು. ಈಕೆ ಅತ್ಯಂತ ವಿಶೇಷವಾದಂತಹ ಕಲೆಯುಳ್ಳವಳು, ಶಕ್ತಿಯುಳ್ಳವಳು. ಆಕೆಯ ಕಲೆ ಏನು ಅಂದ್ರೆ ಆಕೆ ಚಿತ್ರ ಕಲೆಯಲ್ಲಿ ಆಕೆ ಅತ್ಯಂತ ನಿಪುಣಳು. ಸೊ ಈ ರೀತಿಯಾಗಿ ತನ್ನ ಸ್ನೇಹಿತೆಯಾದಂತಹ ಉಷೆ ಅತ್ಯಂತ ದುಃಖದಲ್ಲಿರೋದನ್ನ ಕಂಡು ಆಕೆ ಹೋಗಿ ವಿಚಾರಿಸಿದ್ಲು ಏಕಾಂತದಲ್ಲಿ, ಯಾಕೆ ಈ ರೀತಿಯಾಗಿ ನೀನು ಹೇಳ್ತಾ ಇದ್ದೀಯಾ, ಏನಾಯ್ತು ಹೇಳು ನನಗೆ ಅಂತ. ಆಗ ಹೇಳ್ತಾಳೆ ಉಷೆ ಆ ಕನಸಿನ ಮಾತುಗಳನ್ನೆಲ್ಲ. ಆಗ ಅದನ್ನೆಲ್ಲ ಕೇಳ್ಬಿಟ್ಟು ಸ್ನೇಹಿತೆಯ ದುಃಖವನ್ನ ನಿವಾರಣೆ ಮಾಡ್ಬೇಕಂತ ಒಂದು ಉದ್ದೇಶದಿಂದ ಈ ನಮ್ಮ ಚಿತ್ರಲೇಖ ಒಂದು ಮಾತನ್ನ ಹೇಳ್ತಾಳೆ. ಏನದು? ನಿನ್ನ ತಮನ ಬಗ್ಗೆ ವರ್ಣನೆಯನ್ನ ನೀನು ಮಾಡು, ನಾನು ಆತನ ಚಿತ್ರವನ್ನ ಚಿತ್ರಿಸ್ತೀನಿ, ಬರಿತೀನಿ. ಈ ಮೂರು ಲೋಕದಲ್ಲಿ ಎಲ್ಲಾದರೂ ಆತ ಇದ್ದರೆ ಆತನನ್ನು ನಾನು ಖಚಿತವಾಗಿ ಹುಡುಕಿ ನಿನ್ನ ಬಳಿ ಕರೆತರ್ತೇನೆ, ಇದು ನನ್ನ ಭರವಸೆ. ಸ್ನೇಹಿತೆ ಈ ಮಾತನ್ನ ಕೇಳಿ ಉಷೆ ಅತ್ಯಂತ ಹರ್ಷಿತಳಾದಳು. ಯಾರ ಮಾತನ್ನ ಕೇಳಿ? ಯಾರ ಮಾತನ್ನ ಕೇಳಿ? ಚಿತ್ರಲೇಖ. ಚಿತ್ರಲೇಖ. ಎಲ್ಲ ಕೇಳಿಸ್ತಾ ಇದ್ದೆ, ಕೇಳ್ಕೊಳ್ತೀನಿ. ಓಕೆ, ಇಂಟ್ರೆಸ್ಟಿಂಗ್ ಸ್ಟೋರಿ ತರ ಇದೆ ಅಲ್ವಾ? ಅದೊಂದು ಫಿಲಮ್ ಸ್ಟೋರಿ ತರ ಇದೆ ಅದು. ಅದಕ್ಕೆ ಹೇಳೋದು, ಕೃಷ್ಣನ ಲೀಲೆಗಳಲ್ಲಿ ನಮ್ಮ ಭಾಗವತದಲ್ಲಿ ಎಲ್ಲ ರೀತಿಯ ರೋಮಾಂಚಕ ಕಥನಗಳು, ಒಂದು ರೀತಿ ಅಡ್ವೆಂಚರ್, ಎಕ್ಸೈಟ್ಮೆಂಟ್, ಏನು ಹೇಳ್ತೀವಲ್ಲ, ಎಲ್ಲವೂ ಕೂಡ ಇವೆ. ಆದರೆ ವಿಶೇಷ ಅಂದರೆ ಅವೆಲ್ಲವೂ ಕೂಡ ಕೃಷ್ಣನ ಲೀಲೆಗಳಲ್ಲಿ ಕೃಷ್ಣನ ಕೇಂದ್ರವಾಗಿ ಅವೆಲ್ಲವೂ ಕೂಡ ವರ್ಣಿತವಾಗಿವೆ. ಸೊ ಹಾಗಾಗಿ ಈ ಲೀಲೆಗಳನ್ನು ಕೇಳೋದ್ರಿಂದ ನಾವು ಅತ್ಯಂತ ಮನೋಹರ ಆನಂದವನ್ನು ಪಡಿತಾ ಇದ್ದೀವಿ. ಅದರ ಜೊತೆಗೆ ನಾವು ಶುದ್ಧರಾಗ್ತಾ ಇದ್ದೀವಿ. ವಿಶೇಷವಾಗಿ ಕೃಷ್ಣನ ಕುರಿತಾಗಿ ಭಕ್ತಿ ಇನ್ನಷ್ಟು ಬೆಳೆಯುತ್ತೆ. ಸೊ ಹಾಗಾಗಿ ಕೃಷ್ಣ ಲೀಲೆಯ ಶ್ರವಣವನ್ನ ನಾವು ಈ ರೀತಿಯಾದಂತಹ ಗ್ರಂಥಗಳು, ಭಾಗವತ, ಭಗವದ್ಗೀತೆ, ವಿಶೇಷವಾಗಿ ಶ್ರೀಲ ಪ್ರಭುಪಾದರ ಪುಸ್ತಕಗಳಿಂದ ಕಲಿಬೇಕು. ಸೊ ಪ್ರಭುಪಾದರು ಇದನ್ನ 62ನೇ ಅಧ್ಯಾಯದಲ್ಲಿ ಚೆನ್ನಾಗಿ ವರ್ಣಿಸಿದ್ದಾರೆ. ಸೊ ಈಗ ಚಿತ್ರಲೇಖ ತನ್ನ ಸ್ನೇಹಿತೆಯಾದಂತಹ ಉಷೆಯ ದುಃಖ ನಿವಾರಣೆಗೆ ಅಂತ ಹೇಳಿ ಆಕೆ ಸಂಕಲ್ಪವನ್ನು ಮಾಡ್ತಾ ಇದ್ದಾಳೆ. ಈಗ ಆಕೆ ಅತ್ಯಂತ ಸುಂದರರಾದಂತಹ ಪುರುಷರ ಚಿತ್ರವನ್ನ ಚಿತ್ರಿಸ್ಲಿಕ್ಕೆ ತಯಾರಾಗ್ತಾಳೆ. ಮನುಷ್ಯರು, ಸಿದ್ಧರು, ಚಾರಣರು, ದೇವತೆಗಳು, ವಿದ್ಯಾಧರರು, ಎಲ್ಲ ವರ್ಗದ ಮನುಷ್ಯ ಪ್ರಜಾತಿಗಳು ಎಲ್ಲರನ್ನು ಕೂಡ ಚಿತ್ರಿಸ್ತಾಳೆ. ಭೂಲೋಕದವರು, ದೇವತಾ ಲೋಕದವರು, ಈ ರೀತಿಯಾಗಿ ಎಲ್ಲ ಲೋಕದವರು ಯಾರು ಪ್ರಸಿದ್ಧರಿದ್ದವರು ಅವರೆಲ್ಲರ ಚಿತ್ರವನ್ನು ಕೂಡ ಬರೀತಾಳೆ. ವಿಶೇಷವಾಗಿ ಭೂಲೋಕದ ನಿವಾಸಿಗಳ ಚಿತ್ರಗಳನ್ನು ಬರೆಯೋದರಲ್ಲಿ ಆಕೆ ಶೂರಸೇನ, ನಂತರ ವಿಶೇಷವಾಗಿ ಬಲರಾಮ, ಕೃಷ್ಣ, ಶ್ರೀಕೃಷ್ಣ, ಪರಮ ಪುರುಷೋತ್ತಮನಾದಂಥ ಶ್ರೀಕೃಷ್ಣನ ಚಿತ್ರವನ್ನು ಕೂಡ ಬರೀತಾಳೆ. ಅದನ್ನ ಕಂಡು ಉಷೆ ಅತ್ಯಂತ ಭಕ್ತಿಯಿಂದ ಕೈಜೋಡಿಸಿ ನಮಿಸ್ತಾಳೆ. ಬಲರಾಮ, ಶ್ರೀಕೃಷ್ಣ, ನಂತರ ಪ್ರದ್ಯುಮ್ನನ ಚಿತ್ರವನ್ನ ಆಕೆ ಬರೀತಾಳೆ. ಆಗ ಅದನ್ನ ಕಂಡು ಅವಳು ಒಂದು ರೀತಿಯ ಗೌರವಪೂರಿತವಾದಂತಹ ನಾಚಿಕೆಯನ್ನು ಕೂಡ ವ್ಯಕ್ತಪಡಿಸ್ತಾಳೆ. ಅದು ಒಂದು ರೀತಿ ಹೇಗೆ ಒಬ್ಬ ಸ್ತ್ರೀ ತನ್ನ ಮಾವನ ಕುರಿತಾಗಿ ಭಾವನೆಯನ್ನು ತೋರಿಸ್ತಾಳಲ್ವಾ, ತನ್ನ ಪತಿಯ ತಂದೆಯ ಕುರಿತ, ಆ ರೀತಿಯಾಗಿತ್ತು. ಆನಂತರ ಆಕೆ ಆ ಪ್ರದ್ಯುಮ್ನನ ಮಗನಾದ ಅನಿರುದ್ಧನ ಚಿತ್ರವನ್ನು ಬರೀತಾಳೆ. ತಕ್ಷಣವೇ ಈ ಯಾರು ಉಷೆ ಹೇಳ್ತಾಳೆ,
ಈತನೇ ನನ್ನ ಕನಸಿನಲ್ಲಿ ಬಂದವ, ಆ, ನನ್ನ ಮನಸ್ಸನ್ನ ಕದ್ದವ ಅಂತ ಹೇಳಿ ಆಕೆ ಹೇಳ್ತಾಳೆ. ಆಕೆ ಆಗ ಚಿತ್ರಲೇಖ ಆ ಚಿತ್ರದ ಮೇಲೆ ಹೆಸರು ಬರೀತಾಳೆ, ಅನಿರುದ್ಧ ಪ್ರದ್ಯುಮ್ನನ ಪುತ್ರ ಅಂತ. ಆಗ ಆಕೆ ಗೊತ್ತಾಗತ್ತೆ, ಓ, ಈ ಕನಸಿನಲ್ಲಿ ಬಂದವ ಈತ ಅನಿರುದ್ಧ, ಯದುಕುಲ ಆ ಯದುಕುಲದ ಒಬ್ಬ ರಾಜಕುಮಾರ. ಆ, ಆದ್ರೆ ಯದುಕುಲ, ದ್ವಾರಕೆ ಅತ್ಯಂತ ಆ, ಸುರಕ್ಷಿತವಾದದ್ದು, ಆ, ಒಂದು ದುರ್ಗಮ, ಒಂದು ಕೋಟೆ ಅದು. ಸೊ ಅಲ್ಲಿ ಹೋಗಿ ಹೇಗೆ ಅನಿರುದ್ಧನನ್ನು ಕರೆತರ್ತಾಳೆ ನನ್ನ ಸಖಿ ಚಿತ್ರಲೇಖ? ಈ ರೀತಿಯಾಗಿ ಚಿಂತಿಸ್ತಾ ಇದ್ಲು. ಯಾರು ಯಾರು ಉಷೆ. ಉಷೆ. ಉಷೆ ಚಿಂತಿಸ್ತಾ ಇದ್ದಾಳೆ. ಓಕೆ. ಸೊ ಹೀಗಿದ್ದಾಗ ಚಿತ್ರಲೇಖ, ಆಕೆ ಅತ್ಯಂತ ವಿಶೇಷವಾದಂತಹ ಯೋಗ ಸಿದ್ಧಿಗಳು ಕೂಡ ಅವಳಿಗಿದ್ವು. ಆಕಾಶ ಮಾರ್ಗದಲ್ಲಿ ಆಕೆ ಪಯಣಿಸ್ತಾ ಆ, ಆ, ವಿಶೇಷವಾಗಿ ನಾರದರ ಆ, ಸೂಚನೆಗಳು, ಸಲಹೆಗಳನ್ನ ಆಕೆ ಪಾಲಿಸ್ತಾಳೆ. ನಾರದರು ಕೂಡ ಅಲ್ಲಿ ಬರ್ತಾರೆ. ನಾರದರಿಗೆ ಗೊತ್ತು ಇದೆಲ್ಲ ಲೀಲೆ ಹೇಗೆ ಅನಾವರಣವಾಗ್ತಾ ಇದೆ ಅಂತ. ಸೊ ಅವರು ಬಂದು ಹೇಗೆ ನೀನು ದ್ವಾರಕೆಯನ್ನ ಪ್ರವೇಶಿಸಬೇಕು, ಯಾಕೆಂದ್ರೆ ದ್ವಾರಕೆಯಲ್ಲಿ ಯಾವೊಬ್ಬ ಅಪರಿಚಿತ, ಯಾವೊಬ್ಬ ಮ್, ಕ್ರೂರಿ ರಾಕ್ಷಸ, ಆ, ದುಷ್ಟ ಪ್ರವೇಶಿಸ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಕೃಷ್ಣ ಅಷ್ಟು ವಿಶೇಷವಾಗಿ ಆ ದ್ವಾರಕೆಯನ್ನ ರಚಿಸಿದ್ದ. ದ್ವಾರಕೆಯ ರಚನೆಯ ವೃತ್ತಾಂತವನ್ನ ನಾವು ಹಿಂದಿನ ಮಥುರಾ ಮೋಹನ ಭಾಗದಲ್ಲಿ ನೋಡಿದೀವಲ್ವಾ. ಆ? ಆ, ಯಾರ ಆಕ್ರಮಣ ಆದಾಗ ಕೃಷ್ಣ ಇದನ್ನ ರಚಿಸ್ತಾನೆ, ಮಾಡ್ತಾನೆ? ಜರಾಸಂಧ. ಜರಾಸಂಧ. ಹ್ಮ್. ಆ, ಕಾಲ ಕಾಲಯವನ. ಜರಾಸಂಧ, ವಿಶೇಷವಾಗಿ ಜರಾಸಂಧ ಬಂದಿದ್ದ ಅಲ್ವಾ. ಆ ಸೊ ಕಾಲಯವನ, ಜರಾಸಂಧ, ಇವೆಲ್ಲ ಪ್ರಸಂಗಗಳಿದ್ದಾಗ ಕೃಷ್ಣ ಈ ವಿಶೇಷವಾದದ್ದು ಸಮುದ್ರದಲ್ಲಿ ಒಂದು ನೈಸರ್ಗಿಕವಾದ ದ್ವೀಪದಂತೆ ಅದು ಎಷ್ಟು ವಿಶೇಷ ಅಂದರೆ, ಆ, ಅದು ಎಲ್ಲ ಕಡೆಯಿಂದ ಸಮುದ್ರದಿಂದ ಆವೃತವಾಗಿದ್ದರಿಂದ ಜನ ಅದನ್ನು ಪ್ರವೇಶ ಮಾಡಬೇಕಂದ್ರೆ ಸಮುದ್ರವನ್ನು ದಾಟಬೇಕಿತ್ತು. ಸಮುದ್ರದಲ್ಲಿ ಘೋರವಾದಂತಹ ಜಲಚರ ಪ್ರಾಣಿಗಳು, ಮೊಸಳೆಗಳು, ತಿಮಿಂಗಲಗಳು, ನರಭಕ್ಷಕ ಅತಿ ಬೃಹತ್ ಆಕಾರದ ಮೀನುಗಳಿದ್ವು. ಸೊ ಹಾಗಾಗಿ ಅಷ್ಟೇ ಅಲ್ಲದೆ ಆ ಕೋಟೆ ಅನೇಕ ಸುತ್ತಿನ ಕೋಟೆಯಾಗಿತ್ತು. ಆ ಅಲ್ಲಿ ಪಹರೆಗೆ ಅನೇಕ ಅತ್ಯಂತ ಪ್ರಬಲ ಸೈನಿಕರಿದ್ದರು. ಸೊ ಇದನ್ನೆಲ್ಲವನ್ನ ಭೇದಿಸಿ ಈಕೆ ಒಳ ಹೋಗ್ಬೇಕಾಗಿದೆ. ಯಾರು ಒಳ ಹೋಗ್ಬೇಕಾಗಿದೆ? ಚಿತ್ರಲೇಖ. ಚಿತ್ರಲೇಖ. ಸೊ ಇದು ಅಸಾಧ್ಯದ ಮಾತು, ಆದ್ರೆ ಇದು ಸಾಧ್ಯ ಆಯಿತು. ಹೇಗೆಂದರೆ ಲೀಲಾಶಕ್ತಿಯ ವಿಶೇಷ ಅನುಗ್ರಹದಿಂದ, ಯೋಗ ಮಾಯೆಯ ವಿಶೇಷ ಅನುಗ್ರಹದಿಂದ, ಜೊತೆಗೆ ನಾರದರ ಆಶೀರ್ವಾದ ಮತ್ತೆ ಸೂಚನೆಗಳನ್ನು ಪಾಲಿಸೋದ್ರಿಂದ ಅದು ಸಾಧ್ಯವಾಯಿತು. ಸೊ ಚಿತ್ರಲೇಖೆ ಅನಿರುದ್ಧನ ಅರಮನೆಯ ಬಳಿ ಹೋಗ್ತಾಳೆ. ಅಷ್ಟೇ ಅಲ್ಲ, ಆತನ ಅಂತಃಪುರವನ್ನು ಪ್ರವೇಶಿಸ್ತಾಳೆ. ಅದು ರಾತ್ರಿಯ ಸಮಯ ಆಗಿತ್ತು. ಮಲಗಿದ್ದ ಅನಿರುದ್ಧ, ಯಾರಿಗೂ ಗೊತ್ತಾಗದಂತೆ ಅನಿರುದ್ಧನನ್ನ ಆಕೆ ಆ ಆ ಮಂಚದ ಸಮೇತ ಅದನ್ನ ಎತ್ತಿ ಅದನ್ನ ಕರೆತರ್ತಾಳೆ. ಎಲ್ಲಿ ಕರೆತರ್ತಾಳೆ? ಶೋಣಿತಪುರಕ್ಕೆ. ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೀರಾ, ಥ್ಯಾಂಕ್ ಯು. ಶೋಣಿತಪುರಕ್ಕೆ ಕರೆತರ್ತಾಳೆ. ಸೊ ರಾತ್ರಿ ಅನಿರುದ್ಧ ಈಗ ದ್ವಾರಕೆಯಿಂದ ಶೋಣಿತಪುರಕ್ಕೆ ಬಂದ್ಬಿಟ್ಟಿದ್ದಾನೆ. ಯಾರಿಗೂ ಗೊತ್ತಿಲ್ಲ ಏನಾಯ್ತು ಅಂತ. ಸೊ ಇಲ್ಲಿ ಎದ್ದು ನೋಡ್ತಾನೆ, ತಕ್ಷಣವೇ ಅಲ್ಲಿ ಆ ಉಷೆಯನ್ನ ಕಾಣ್ತಾನೆ. ಉಷೆ ಕೂಡ ಆತನನ್ನು ಕಂಡು ಅತ್ಯಂತ ಸಂತುಷ್ಟಳಾಗಿದ್ದಾಳೆ. ಓ, ಈತನೇ ಆ ಸುಂದರ ವ್ಯಕ್ತಿ, ಪಾರ್ವತಿ ನನಗೆ ಹೇಳಿದ್ದಳು, ಈತನೇ ನನ್ನ ಪ್ರಿಯತಮ. ಈ ರೀತಿಯಾಗಿ ತನ್ನ ಸ್ನೇಹಿತೆಯಾದಂತಹ ಚಿತ್ರಲೇಖೆಗೆ ಅತ್ಯಂತ ಕೃತಜ್ಞಳಾಗಿದ್ದಾಳೆ ಈ ಉಷೆ, ಬಾಣಾಸುರನ ಮಗಳು. ಸೊ ಹೀಗೆ ಚಿತ್ರಲೇಖೆ ಯೋಗಮಾಯೆಯ ವಿಶೇಷ ಅನುಗ್ರಹದೊಂದಿಗೆ ಆಕೆ ಅನಿರುದ್ಧನನ್ನ, ದ್ವಾರಕವಾಸಿಯಾದ ಅನಿರುದ್ಧನನ್ನ ದ್ವಾರಕೆಯಿಂದ ಹೊರತಂದಳು. ಈಗ ಉಷೆ ಆ ಅನಿರುದ್ಧನನ್ನ ತನ್ನ ಅಂತಃಪುರದೊಳಗೆ ಕರೆದೊಯ್ದಳು. ಆತನನ್ನ ವಿಶೇಷವಾಗಿ ಸೇವೆಯಿಂದ ಸಂತುಷ್ಟಿಗೊಳಿಸಿದಳು. ಹೀಗೆ ಅನೇಕ ದಿನಗಳು ಕಳೆದವು. ಇಲ್ಲಿ ಉಷೆಯ ಅಂತಃಪುರದಲ್ಲಿ ಅನಿರುದ್ಧನಿದ್ದಾನೆ ಅನ್ನೋದು ಮಾತು ಯಾರಿಗೂ ಗೊತ್ತಿಲ್ಲ, ಕೇವಲ ಚಿತ್ರಲೇಖೆಗೆ ಮಾತ್ರ ಗೊತ್ತು.
ಆ ಕಡೆ ಅನಿರುದ್ಧ ದ್ವಾರಕೆಯಿಂದ ಕಣ್ಮರೆಯಾಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅವ್ರಿಗೂ ಗೊತ್ತಿಲ್ಲ. ಎಲ್ಲಿ ಹೋಗಿದ್ದಾನೋ, ಬರ್ಬೋದು, ಕೆಲ ದಿನಗಳಲ್ಲಿ ಬರಬಹುದು ಅಂತ ಅವರು ಪ್ರತೀಕ್ಷೆ ಮಾಡ್ತಾ ಇದ್ದಾರೆ. ಹ ಅದು ಯಾವ ತಿಂಗಳಾಗಿತ್ತು? ಯಾವ ತಿಂಗಳ? ವೈಶಾಖ 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 ಮಾಸ ಮಾಸ. ದ್ವಾದಶಿ. ಬೇಸಿಗೆ ಸಮಯ ಅದು, ವೈಶಾಖ ಮಾಸ. ವೈಶಾಖದ ನಂತರ ಬರೋದು ಯಾವುದು? ಜ್ಯೇಷ್ಠ. ಜ್ಯೇಷ್ಠ, ನಂತರ ಆಷಾಢ. ಆಷಾಢ, ಆ ಆ ನಂತರ ಮಳೆಯ ಶ್ರಾವಣ, ಸಮಯ ಸ್ಟಾರ್ಟ್ ಆಗ್ತದೆ, ಶ್ರಾವಣ. ಶ್ರಾವಣ, ಆ ನಂತರ ಇನ್ಯಾವ ಬರುತ್ತೆ ಹೇಳಿ ಭಾದ್ರಪದ, ದಯವಿಟ್ಟು. ಭಾದ್ರಪದ. ಭಾದ್ರಪದ, ಹಾ, ಅಶ್ವಿನ. ಆಮೇಲೆ ಭಾದ್ರಪದ, ಆಶ್ವೀಜ, ಮಾಘ, ಹಾ, ಅಶ್ವಿಜ. ಆಶ್ವೀಜ, ಆ ನಂತರ ಯಾವುದು? ಮಾಘ, ಕಾರ್ತಿಕ, ಫಾಲ್ಗುಣ, ಕಾರ್ತಿಕ್ ಕಾರ್ತಿಕ, ಕಾರ್ತಿಕ. ಮಾಘ ಫಾಲ್ಗುಣ ಕಾರ್ತಿಕ, ಅದು ಮಾಘ, ಲೇಟ್ ಫಾಲ್ಗುಣ. ಮಾತಾಜಿ. ಕಾರ್ತಿಕ ಆದ್ಮೇಲೆ ಬರೋದು ಅಫ್ಕೋರ್ಸ್ ಮಾರ್ಗಶೀರ್ಷ ಆದ್ಮೇಲೆ ಬರೋದು ಮಾಘ ಎಲ್ಲ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದ್ರ ಗಣನೆ ಮುಂದೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿವರೆಗೆ ಈಗ ವೈಶಾಖ ಮಾಸದ ಸಮಯ. ಸೊ ಇವರು ಇಲ್ಲಿ ಅನಿರುದ್ಧ ಕಣ್ಮರೆಯಾಗಿದ್ದಾನೆ, ಗೊತ್ತಿಲ್ಲ ಎಲ್ಲೋಗಿದ್ದಾನೆ ಅಂತ. ಆದ್ರೆ ಇಲ್ಲಿ ಶೋಣಿತಪುರದಲ್ಲಿದ್ದಾನೆ ಅಂತ ಕೂಡ ಯಾರಿಗೂ ಗೊತ್ತಿಲ್ಲ. ಆತ ಆ ಅಂತಃಪುರದೊಳಗೆ ಅನೇಕ ದಿನಗಳಿಂದ ಇದ್ದಾನೆ. ಅಲ್ಲಿ ಆ ಭಟರೇನಿದ್ರು, ಸೈನಿಕರೇನಿದ್ರು, ಯಾಕೆಂದ್ರೆ ಅದು ಆ ರಾಜಕುಮಾರಿಯ ಅಂತಃಪುರವಾಗಿದ್ದರಿಂದ ಅಲ್ಲಿ ಸ್ತ್ರೀ ಸೈನಿಕರಿದ್ದರು. ಅವರು ಆಕೆಯನ್ನ ಗಮನಿಸಿದಾಗ ಆಕೆಯಲ್ಲಿ ಕೆಲವು ಬದಲಾವಣೆಗಳು ಕಾಣ್ತಾ ಇವೆ. ಅದನ್ನು ಕಂಡು ಅವರಿಗೆ ಸಂಶಯ ಉಂಟಾಗ್ತಾ ಇದೆ. ಈಕೆ ಕನ್ಯೆಯಾಗಿದ್ದಳು, ಆದರೆ ಈಕೆಯ ವರ್ತನೆ ವಿಚಿತ್ರವಾಗಿ ಕಾಣ್ತಾ ಇದೆ. ಆನಂತರ ಈ ಮಾತೇನಾದರೂ ರಾಜನಿಗೆ ಗೊತ್ತಾದರೆ ರಾಜ ನಮ್ಮ ಮೇಲೆ ದೂರನ್ನ ಅಂದ್ರೇನು, ನಮ್ಮ ಮೇಲೆ ಆತ ಒಂದು ರೀತಿ ನಮಗೆ ಶಿಕ್ಷೆಯನ್ನ ನೀಡಬಹುದು ಅನ್ನೋ ಭಯದಿಂದ ಅವರು ಖುದ್ದಾಗಿ ತಾವೇ ಹೋಗಿ ರಾಜನಿಗೆ ಈ ಮಾತನ್ನ ಹೇಳ್ಬಿಡ್ತಾರೆ. ರಾಜ ಯಾರು? ಬಾಣಾಸುರ. ಬಾಣಾಸುರನಿಗೆ ಈ ಮಾತನ್ನ ಹೇಳ್ಬಿಡ್ತಾರೆ. ಆಗ ಬಾಣಾಸುರನಿಗೆ ಈ ಮಾತನ್ನ ಕೇಳಿದ ತಕ್ಷಣ ಆತ ಖುದ್ದಾಗಿ ತಾನೇ ಆ ಮಗಳ ಅಂತಃಪುರವನ್ನು ಪ್ರವೇಶ ಮಾಡ್ತಾನೆ. ಅಂತಃಪುರದೊಳಗೆ ಬರ್ತಾ ಇದ್ದಾಗ ಅಲ್ಲಿ ಏನು ಕಂಡ? ಅಲ್ಲಿ ಕಂಡಿದ್ದೇನು? ಆತನ ಮಗಳ ಜೊತೆ ಇಲ್ಲಿ ಈ ಸುಂದರವಾದಂತಹ ಒಬ್ಬ ಪುರುಷನಿದ್ದಾನೆ. ಆತನನ್ನ ಕಂಡು ಬಾಣಾಸುರನು ಆಕರ್ಷಿತನಾಗ್ತಾನೆ. ಎಷ್ಟು ಸುಂದರ ಯುವಕ ಈತ! ಆದರೆ ಈತ ಹೇಗೆ ಯಾರಿಗೂ ಗೊತ್ತಿಲ್ಲದೆ ಈ ರೀತಿಯಾಗಿ ಇಲ್ಲಿ ನನ್ನ ಮಗಳ ಜೊತೆ ಇದ್ದಾನೆ, ಆಕೆ ಅಂತಃಪುರದಲ್ಲಿ ಅಂತ ಆತನನ್ನ ಹಿಡಿಯಲಿಕ್ಕೆ ಆತ ಮುಂದೆ ಹೋಗ್ತಾ ಇದ್ದಾನೆ. ಅಲ್ಲಿದ್ದಂತಹ ಎಲ್ಲ ಭಟರು ಕೂಡ ಅಲ್ಲಿ ಸಿದ್ಧರಾದರು. ಆ ಅನಿರುದ್ಧನನ್ನ ಹಿಡಿಲಿಕ್ಕೆ ಅಂತ ಕಾವಲುಗಾರರು ಎಲ್ಲರೂ ಕೂಡ ಸಿದ್ಧರಾಗಿದ್ದಾರೆ. ಅನಿರುದ್ಧ ಅವರನ್ನೆಲ್ಲ ಕಂಡು ಆತನು ಎದ್ದು ನಿಲ್ತಾನೆ, ತನ್ನ ಗದೆಯನ್ನ ಹಿಡಿದು ಎದ್ದು ನಿಲ್ತಾನೆ. ಆತ ಅವರೆಲ್ಲರನ್ನೂ ಕೂಡ ಹೊಡೆದುರುಳಿಸ್ತಾನೆ. ಅವರೆಲ್ಲ ಹೆದರಿ ಅಲ್ಲಿಂದ ಓಡಿ ಹೋಗಿಬಿಡ್ತಾರೆ. ಯಾಕಂದ್ರೆ ಆತನು ಕೂಡ ಮಹಾನ್ ಶಕ್ತಿಶಾಲಿ, ಕೃಷ್ಣನ ವಂಶದವ ಯದು. ಅನಿರುದ್ಧ ಕೃಷ್ಣನ ಚತುರ್ವ್ಯೂಹ ವಿಸ್ತಾರ. ವಿಶೇಷವಾಗಿ ಬಾಣಾಸುರ ಆತನನ್ನ ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿ ಆಗ್ತಾನೆ. ನಾಗಪಾಶವನ್ನು ಉಪಯೋಗಿಸಿ ಆತ ಅನಿರುದ್ಧನನ್ನ ಸೆರೆ ಹಿಡಿದು ಬಿಡ್ತಾನೆ. ಹೇಗ್ ಸಾಧ್ಯ ಆಯಿತು? ಕೃಷ್ಣನ ಕುಲದವನಾದಂತಹ, ಕೃಷ್ಣನ ವಿಸ್ತಾರ ಚತುರ್ವ್ಯೂಹ ವಿಸ್ತಾರವಾದಂತಹ ಅನಿರುದ್ಧನನ್ನ ಸೆರೆ ಹಿಡಿಯೋದು ಹೇಗೆ ಸಾಧ್ಯ ಆಯಿತು ಒಬ್ಬ ಸಾಮಾನ್ಯನಿಗೆ ಅಥವಾ ಈ ಬಾಣಾಸುರನಿಗೆ? ಅದು ಕೂಡ ಲೀಲಾಶಕ್ತಿಯ ಒಂದು ವಿಶೇಷ ಯೋಜನೆ. ಇಲ್ಲಾಂದ್ರೆ ಯಾರು ತಾನೇ ಕೃಷ್ಣನ ವಂಶದವರನ್ನ ಅಪಹರಿಸೋದಾಗ್ಲಿ ಸೆರೆ ಹಿಡಿಯೋದಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಈ ಒಂದು ಪ್ರಸಂಗದಿಂದ ಅನೇಕ ಮಹಿಮೆಗಳು, ಕೃಷ್ಣನ ಮಹಿಮೆಗಳು ಕಾಣುವವಿದ್ದಾವೆ. ಹಾಗಾಗಿ ಲೀಲಾಶಕ್ತಿ, ಯೋಗಮಾಯೆ ಇದನ್ನೆಲ್ಲ ಆಯೋಜಿಸ್ತಾ ಇದೆ. ಸೊ ಕೃಷ್ಣನ ಮೊಮ್ಮಗನಾದಂತಹ ಅನಿರುದ್ಧನನ್ನ ಸೆರೆ ಹಿಡಿದ ಈ ಬಾಣಾಸುರ ಆಗ ತನ್ನ ಪ್ರಿಯತಮನನ್ನ ಕಂಡು, ಬಂಧಿತನಾದಂತಹ ಪ್ರಿಯತಮನನ್ನ ಕಂಡು ದುಃಖಿತಳಾಗ್ತಾ ಇದ್ದಾಳೆ. ನಮ್ಮ ಯಾರು ಉಷಾದೇವಿಯ ಉಷೆ. ಸೊ ಈಗ ಇಲ್ಲಿ ಬಂಧಿತನಾಗಿ ಬಿಟ್ಟಿದ್ದಾನೆ ಅನಿರುದ್ಧ. ಇದು ಯಾರಿಗೂ ಗೊತ್ತೇ ಇಲ್ಲ. ನಾರದರಿಗೆ ಗೊತ್ತಾಯಿತು.
ಅಲ್ಲಿ ದ್ವಾರಕೆಯಲ್ಲಿ ಅವರು ಅನಿರುದ್ಧನಿಗೋಸ್ಕರ ಕಾಯ್ತಾ ಇದ್ದಾರೆ. ಬರ್ತಾನೆ, ನಾಳೆ ಬರ್ತಾನೆ, ಎಲ್ಲೋ ಹೊರಗೆ ಹೋಗಿರ್ಬೇಕು, ಏನೋ ವಿಹಾರಕ್ಕೆ ಹೋಗಿರ್ಬೇಕು, ಆ ಆ, ಬರ್ಬೋದು, ನಾಳೆ ಬರ್ಬೋದು, ನಾಡದ್ ಬರ್ಬೋದು ಅಂತ. 2 ತಿಂಗಳಾಯ್ತು, ಬೇಸಿಗೆ ಕಾಲ ಮುಗೀತು, ಮಳೆಗಾಲವೂ ಮುಗಿಲಿಕ್ಕೆ ಬಂತು. ಆ ಸರಿ ಸುಮಾರು 6 ತಿಂಗಳುಗಳು ಕಳೆದ್ಬಿಟ್ವು. ಆ ಆದರೂ ಕೂಡ ಅನಿರುದ್ಧನ ಕುರಿತಾಗಿ ಯಾವುದೇ ಮಾಹಿತಿ ಇಲ್ಲ. ಯದುವಂಶದವರು ದುಃಖಿತರಾಗಿದ್ದಾರೆ ಇಲ್ಲಿ. ಆಗ ಅಲ್ಲಿ ನಾರದ ಮುನಿಗಳು ಬರ್ತರು. ಆ? ಲೀಲಾಶಕ್ತಿಯ ಯೋಜನೆಯಲ್ಲಿ ನಾರದ ಮುನಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಆ? ಕೃಷ್ಣನ ಮಹಿಮೆಯನ್ನ ಜಗತ್ತಿಗೆ ತೋರಿಸ್ಲಿಕ್ಕೆ, ಆ ಲೀಲೆಗಳಿಂದ ಕೃಷ್ಣನಿಗೆ ಅತ್ಯಂತ ಸಂತೋಷವನ್ನು ನೀಡಲಿಕ್ಕೆ ನಾರದ ಮುನಿಗಳು ಸದಾ ತತ್ಪರರಾಗಿರ್ತಾರೆ. ಸೊ ನಾರದ ಮುನಿಗಳಲ್ಲಿ ಬಂದು ಏನು ಆಗಿದೆ ಅನ್ನೋ ಒಂದು ವಾಸ್ತವವನ್ನ ಹೇಳಿದ್ರು ಯದುವಂಶದವರಿಗೆ. ಶೋಣಿತಪುರದಲ್ಲಿ ಅನಿರುದ್ಧ ಬಂಧಿತನಾಗಿದ್ದಾನೆ, ಬಾಣಾಸುರ ಆತನನ್ನ ಸೆರೆ ಹಿಡಿದಿದ್ದಾನೆ. ಇದನ್ನ ಕೇಳಿ ಯದುವಂಶದವರೆಲ್ಲರೂ ಕೂಡ ಅತ್ಯಂತ ಕೋಪದಿಂದ ಕೆರಳಿದರು. ಶೋಣಿತಪುರಕ್ಕೆ ಹೋಗೋಣ ಬನ್ನಿ ಅಂತ ಎಲ್ಲರೂ ಕೂಡ ಸಜ್ಜಾದರು. ವಿಶೇಷವಾಗಿ ಶ್ರೀ ಕೃಷ್ಣ ಬಲರಾಮ ನೇತೃತ್ವ ವಹಿಸ್ತಾ ಇದ್ದಾರೆ. ಆ ಸಾತ್ವತ ವೃಷ್ಣಿ ವಂಶ ಕುಲದ ಎಲ್ಲರೂ ಕೂಡ ಈಗ ಶೋಣಿತಪುರದ ಬಳಿ ಹೋಗ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ನಮ್ಮ ದ್ವಾರಕೆಯವನನ್ನ ಅಪಹರಿಸಿ ಸೆರೆ ಹಿಡಿಯಲಾಗಿದೆ. ದ್ವಾರಕಾಧೀಶ ಕೃಷ್ಣ ಈಗ ದ್ವಾರಕೆಯ ಅನಿರುದ್ಧನನ್ನ ಸಂರಕ್ಷಿಸಲಿಕ್ಕೆ ಮುನ್ನಡೀತಾ ಇದ್ದಾನೆ. ಸರಿಸುಮಾರು 12 ಅಕ್ಷೌಹಿಣಿ ಸೈನ್ಯವನ್ನ ಕೊಂಡೊಯ್ತಾ ಇದ್ದಾನೆ ಕೃಷ್ಣ. ಎಲ್ಲ ಮುಖ್ಯ ಯದುವಂಶದವರಾದಂತಹ ಸಾತ್ಯಕಿ, ಅನೇಕರು, ಸಾಂಬ, ಪ್ರದ್ಯುಮ್ನ, ಅನೇಕರು ಇವರೆಲ್ಲರೂ ಕೂಡ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ. ಅತ್ಯಂತ ರೋಷದಲ್ಲಿ, ಯುದ್ಧದ ರೋಷದಲ್ಲಿ ಹೋಗಿದ್ದಾರೆ. ಶೋಣಿತಪುರವನ್ನ ಅವರೆಲ್ಲರೂ ಕೂಡ ಸುತ್ತುವರೆದು ಅಲ್ಲಿಯ ಉದ್ಯಾನವನಗಳನ್ನ, ಅಲ್ಲಿಯ ಏನು ಆ ಕ್ಷೇತ್ರಗಳನ್ನ ಅವರು ಧ್ವಂಸ ಮಾಡ್ತಾರೆ. ಆಕ್ರಮಣದಲ್ಲಿ ಇದು ಮೊದಲನೆಯ ಒಂದು ಹಂತ. ಇದನ್ನ ಕೇಳಿದ ತಕ್ಷಣ ಅತ್ಯಂತ ಕ್ರೋಧದಲ್ಲಿ ಬಾಣಾಸುರನು ಕೂಡ ಹೊರಬರ್ತಾನೆ. ಸರಿಸಮಾನವಾದಂತಹ ಅಕ್ಷೋಹಿಣಿಯ ಸಂಖ್ಯೆಯಲ್ಲಿ ಆತ, ಅಂದ್ರೆ ಆತನು ಕೂಡ 12 ಅಕ್ಷೋಹಿಣಿ ಸೈನ್ಯವನ್ನ ಕರೆತರ್ತಾನೆ. ವಿಶೇಷವಾಗಿ ನೆನಪಿರಲಿ, ಶೋಣಿತಪುರದ ರಕ್ಷಕ ಯಾರು? ಶಿವ. ಶಿವ ಶಿವ. ಶಿವನು ಕೂಡ ತನ್ನ ಗಣಗಳ ಜೊತೆಗೆ ಅಲ್ಲಿ ಬರ್ತಾ ಇದ್ದಾನೆ. ಸೊ ಅಲ್ಲಿ ಶ್ರೀ ಕೃಷ್ಣನ ಯದುವಂಶದವರು, ಅವರ ವಿರುದ್ಧವಾಗಿ ಅಲ್ಲಿ ಬಾಣಾಸುರನ ಶೋಣಿತಪುರದ ಸೈನ್ಯ, ವಿಶೇಷವಾಗಿ ಅಲ್ಲಿ ಶಂಕರ ಶಿವನ ಆ ಗಣಗಳು ಕೂಡ ಅಲ್ಲಿ ಬಂದು ನಿಂತಿವೆ. ಅತ್ಯಂತ ಭೀಕರವಾದಂತಹ ರೋಮಾಂಚನಕಾರಿ ಯುದ್ಧ ಅಲ್ಲಿ ಪ್ರಾರಂಭ ಆಗ್ತದೆ. ಶ್ರೀ ಕೃಷ್ಣ ಆತ ಶಂಕರನ ವಿರುದ್ಧವಾಗಿ ನಿಂತಿದ್ದಾನೆ. ಪ್ರದ್ಯುಮ್ನ ಕಾರ್ತಿಕೇಯನ ವಿರುದ್ಧ. ಪ್ರದ್ಯುಮ್ನ ಕೃಷ್ಣನ ಮಗ, ಶಿವನ ಮಗ ಕಾರ್ತಿಕೇಯ ಷಣ್ಮುಖ. ಅವರಿಬ್ಬರು ಸೆಣಸಾಡ್ಲಿಕ್ಕೆ ತಯಾರಾಗಿದ್ದಾರೆ. ಬಲರಾಮ ಬಾಣಾಸುರನ ಸಚಿವನಾದ ಮಂತ್ರಿಯಾದ ಕುಂಭಾಂಡನೊಂದಿಗೆ ಯುದ್ಧ ಮಾಡ್ಲಿಕ್ಕೆ ತಯಾರಾಗಿ ನಿಂತಿದ್ದಾನೆ. ನಂತರ ಸಾಂಬ, ಕೃಷ್ಣನ ಮಗನಾದ ಸಾಂಬ ಬಾಣಾಸುರನ ಮಗನ ಜೊತೆ ಸೆಣಸಾಡ್ಲಿಕ್ಕೆ ತಯಾರಾಗಿದ್ದಾನೆ. ವಿಶೇಷವಾಗಿ ಸಾತ್ಯಕಿ, ಯುಯುಧಾನ ಸಾತ್ಯಕಿ ಅತ್ಯಂತ ವಿಶೇಷ ಶಕ್ತಿಯುಳ್ಳವನೀತ, ಯದುವಂಶದವ. ಈತ ಬಾಣಾಸುರನೊಂದಿಗೆ ಧನುರ್ ಯುದ್ಧದಲ್ಲಿ ಆತ ತಯಾರಾಗಿ ನಿಂತಿದ್ದಾನೆ. ಆ ಯುದ್ಧದ ವರ್ಣನೆ ಎಷ್ಟು ವಿಸ್ತಾರವಾಗಿ ಮಾಡಲಾಗಿದೆ ಅಂದ್ರೆ, ಆ ಯುದ್ಧವನ್ನು ನೋಡ್ಲಿಕ್ಕೆ ಬ್ರಹ್ಮ, ಇಂದ್ರ, ಎಲ್ಲ ದೇವತೆಗಳು ಕೂಡ ಆಕಾಶದಲ್ಲಿ ಬಂದು ತಮ್ಮ ವಿಮಾನಗಳಲ್ಲಿ ಸ್ಥಿರರಾಗಿ ಅಲ್ಲಿ ನಿಂತು ನೋಡ್ತಾ ಇದ್ದಾರೆ. ಹೀಗೆ ಆ ಅತ್ಯಂತ ಭೀಕರವಾದ ಕಾಳಗ ಏರ್ಪಟ್ಟಿದೆ. ಏನಿದು? ಯದುವಂಶದವರು ಬಾಣಾಸುರನ ವಿರುದ್ಧವಾಗಿ ನಿಂತಿದ್ದಾರೆ. ಆದರೆ ಅತ್ಯಂತ ಮಹಾದೇವನಾದ ಶ್ರೀ ಶಿವನ ಗಣಗಳು ಕೂಡ ಇಲ್ಲಿ ಬಾಣಾಸುರನ ಜೊತೆ ನಿಂತಿವೆ. ಏನಾಗುತ್ತೆ? ಹರಿಹರರ ನಡುವೆಯ ಯುದ್ಧ, ಕೃಷ್ಣ ಶಿವನ ನಡುವೆಯ ಯುದ್ಧ.
ಆ ಯುದ್ಧದಲ್ಲಿ ಕೃಷ್ಣನ ಎದುರಾಳಿ ಯಾರಿಗಿದ್ದಾರೆ? ನೆನಪು ಮಾಡ್ಕೊಳ್ಳಿ. ಕೃಷ್ಣನ ಎದುರಾಳಿ ಯಾರು? ಶಿವ. ಹೀಗಿದ್ದಾಗ ಶಿವ ಅನೇಕ ರೀತಿಯ ಅಸ್ತ್ರಗಳನ್ನ ಆತ ಆ, ಬಿಡ್ತಾ ಇದ್ದಾನೆ ಕೃಷ್ಣನ ವಿರುದ್ಧವಾಗಿ. ಶಿವನು ಕೂಡ ಅತ್ಯಂತ ದಕ್ಷ, ಅತ್ಯಂತ ನಿಪುಣ. ಅನೇಕ ಅಸ್ತ್ರಗಳು, ಬ್ರಹ್ಮಾಸ್ತ್ರ, ವಾಯವ್ಯಾಸ್ತ್ರ, ಅಗ್ನ್ಯಾಸ್ತ್ರ, ನಂತರ ಕೊನೆಗೆ ಪಾಶುಪತಾಸ್ತ್ರ ಎಲ್ಲವನ್ನು ಕೂಡ ಆತ ಪ್ರಯೋಗಿಸಿದ. ಆದರೆ ಅದಕ್ಕೆ ಪ್ರತಿಯಾಗಿ ಕೃಷ್ಣನು ಕೂಡ ಅನೇಕ ಅಸ್ತ್ರಗಳನ್ನ ಪ್ರಯೋಗಿಸಿ ಅವುಗಳನ್ನೆಲ್ಲ ವಿಫಲಗೊಳಿಸಿದ. ಬ್ರಹ್ಮಾಸ್ತ್ರಕ್ಕೆ ಉತ್ತರವಾಗಿ ಪ್ರತಿಬ್ರಹ್ಮಾಸ್ತ್ರವನ್ನ ಆತ ಉತ್ತರಿಸಿದ. ವಾಯುವ್ಯಾಸ್ತ್ರ ಅಂದ್ರೆ ಗಾಳಿಗೆ ಪ್ರತಿಯಾಗಿ ಆತ ಪರ್ವತಾಸ್ತ್ರವನ್ನ, ಪಾರ್ವತೀಯ ಅಸ್ತ್ರವನ್ನ, ಅಗ್ನಿಗೆ ವಿರುದ್ಧವಾಗಿ ಆತ ಪರ್ಜನ್ಯ ಮಳೆಯ ಅಸ್ತ್ರವನ್ನ, ಕೊನೆಗೆ ಪಾಶುಪತಾಸ್ತ್ರ, ಇದು ಬಹಳ ವಿಶೇಷವಾದಂತಹ ಅಸ್ತ್ರ, ಶಿವನ ಅಸ್ತ್ರ. ಶಿವನೇ ಇದನ್ನ ಅರ್ಜುನನಿಗೂ ಕೂಡ ನೀಡಿದ್ದ, ತಾವೆಲ್ಲ ಕೇಳಿರ್ತೀರ ಮಹಾಭಾರತ ಪ್ರಸಂಗದಲ್ಲಿ. ಪಾಶುಪತ ಇದನ್ನ ಶಿವನು ಪ್ರಯೋಗಿಸಿದಾಗ ಕೃಷ್ಣ ಆ ಅದ್ಭುತ ನಾರಾಯಣಸ್ತ್ರವನ್ನ ಪ್ರಯೋಗಿಸಿ ಅದನ್ನು ವಿಫಲಗೊಳಿಸ್ಬಿಡ್ತಾನೆ. ಕೊನೆಗೆ ಅತ್ಯಂತ ವಿನೋದಕರವಾದಂತಹ ಒಂದು ಮಾತು ನಡೆಯುತ್ತೆ. ಏನದು? ಎದುರಾಳಿಗಳು ಪೈಪೋಟಿ ಹೇಗ್ ನಡೀತಾ ಇದೆ ಅಂದ್ರೆ, ಯಾವ ಅಸ್ತ್ರ ಬಿಡ್ತಾರೋ ಅದಕ್ಕೆ ಪ್ರತ್ಯುತ್ತರವಾಗಿ ಇನ್ನೊಂದು ಅಸ್ತ್ರವನ್ನ ಬಿಡ್ಲಾಗ್ತಾ ಇದೆ. ಯಾರ ಕೈ ಮೇಲಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಆಗ ನೋಡ್ತಾ ಇದ್ದ ಹಾಗೆ ಒಂದು ಬಹಳ ವಿನೋದದ ಪ್ರಸಂಗ ನಡೆದು ಹೋಯ್ತು. ಆ ಪ್ರಸಂಗದಿಂದಾಗಿ ಕೃಷ್ಣನ ಒಂದು ವಿಶೇಷವಾದ ಗುಣ ಕೂಡ ಕಾಣಸಿಗತ್ತೆ. ಏನದು? ನೋಡ್ತಾ ಇದ್ದ ಹಾಗೆ ಶಿವ ಆಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ಬಿಟ್ಟ. ನಿದ್ರೆಯಲ್ಲಿ ಆಕಳಿಸ್ತಾರಲ್ವಾ, ಶಿವ ಏನ್ ಮಾಡ್ದ? ಆಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ಬಿಟ್ಟ. ನೋಡ್ತಾ ಇದ್ದೀರಾ ಇಲ್ಲಿ? ನೋಡ್ತಾ ಇದ್ದೀರಾ? ಹರೇ ಕೃಷ್ಣ. ಶಿವ ಆಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ಬಿಟ್ಟ. ಏನಾಗಿತ್ತು ಅಂದ್ರೆ, ಕೃಷ್ಣ ಜೃಂಭಣ ಅಸ್ತ್ರವನ್ನ ಅಲ್ಲಿ ಪ್ರಯೋಗ ಮಾಡಿದ್ದ. ಜೃಂಭಣ ಅಸ್ತ್ರದಿಂದಾಗಿ ಶಿವ ಆಕಳಿಕೆಯ ಪ್ರಭಾವಕ್ಕೆ ಒಳಗಾಗ್ಬಿಟ್ಟ. ಆತ ನಿದ್ರಿಸ್ಬಿಟ್ಟ. ಅತ್ಯಂತ ಭೀಕರ ಕಾಳಗದಲ್ಲಿ ಎಂತ ನಿದ್ರೆ ಇದ್ರೂ ಕೂಡ ಓಡೋಗುತ್ತೆ. ಆದ್ರೆ ಕೃಷ್ಣ ಆತನ ಆ ಮೋಹನ ಗುಣ, ಕೃಷ್ಣನ ಒಂದು ಗುಣ ಇದೆ, ಇದ್ರ ಕುರಿತಾಗಿ ನಾಳೆ ನಾವು ನೋಡೋಣ. ಬ್ರಹ್ಮರುದ್ರಾದಿ ಮೋಹನಂ. ವಿಷ್ಣು ಅಥವಾ ಕೃಷ್ಣನಲ್ಲಿ ಈ ಗುಣಗಳಿವೆ. ಇದು 64 ಗುಣಗಳಲ್ಲಿ ಇದೊಂದು ಗುಣ, ಬ್ರಹ್ಮರುದ್ರಾದಿ ಮೋಹನಂ. ಬ್ರಹ್ಮ, ರುದ್ರ ಇತ್ಯಾದಿ ದೇವತೆಗಳನ್ನೂ ಕೂಡ ಮೋಹಿಸುವಂತಹ ಶಕ್ತಿ ವಿಷ್ಣುವಿಗಿದೆ. ವಿಶೇಷವಾಗಿ ಕೃಷ್ಣನಲ್ಲಿ ಉತ್ಕೃಷ್ಟವಾಗಿ ಕಾಣುತ್ತೆ. ಅದಕ್ಕೆ ಉದಾಹರಣೆಯಂತೆ ಇಲ್ಲಿ ಕಾಣಿಸ್ತಾ ಇದೆ ನಮ್ಗೆ ಈ ಪ್ರಸಂಗ. ಏನಾಯ್ತು ಇಲ್ಲಿ? ಶಿವನಿಗೆ ಆಕಳಿಕೆ ಬಂದ್ಬಿಡ್ತು. ಶಿವ ಮೋಹಿತನಾಗಿಬಿಟ್ಟ. ಹಿಂದೆ ಇದೇ ರೀತಿಯಾಗಿ ವಿಷ್ಣುವಿನ ಒಂದು ರೂಪದಿಂದ ಶಿವ ಮೋಹಿತನಾಗಿದ್ದ. ಯಾವ ರೂಪ? ಮೋಹಿನಿ ರೂಪ. ಅದು ವಿಷ್ಣುವಿನ ಒಂದು ರೂಪವಾಗಿತ್ತು. ಇಲ್ಲಿ ಕೃಷ್ಣ ಇದನ್ನ ಇನ್ನೂ ಅನಾಯಾಸವಾಗಿ ತೋರಿಸ್ತಾ ಇದ್ದಾನೆ. ಏನದು? ಆಕಳಿಕೆ ಮರೆಸ್ಬಿಟ್ಟ ಶಿವನಿಗೆ. ಅತ್ಯಂತ ಭೀಕರ ಕಾಳಗದ ಮಧ್ಯೆ ಯೋಚನೆ ಮಾಡಿ, ಒಬ್ಬ ಮಲ್ಕೊಂಡ್ಬಿಟ್ರೆ ಹೇಗಿರುತ್ತೆ? ಸೊ ವಿನೋದದಂತೆ ಕಾಣ್ತಾ ಇದೆ. ಅದಾದ ಮೇಲೆ ಅಲ್ಲಿ ಪ್ರದ್ಯುಮ್ನ ಕಾರ್ತಿಕೇಯರ ಯುದ್ಧದಲ್ಲಿ ಪ್ರದ್ಯುಮ್ನ ಜಯಶಾಲಿ ಆಗ್ತಾ ಇದ್ದಾನೆ. ಕಾರ್ತಿಕೇಯ ಅತ್ಯಂತ ಪೀಡಿತನಾಗಿ ಅಲ್ಲಿಂದ ಓಡಿ ಹೋಗಿಬಿಟ್ಟ. ಬಲರಾಮ ಆ ಕುಂಭಾಂಡ ಮತ್ತೆ ಕುಂಭಕರ್ಣ ಅನ್ನುವಂತಹ ಮಂತ್ರಿಗಳನ್ನ ಸಂಹರಿಸ್ತಾ, ಶಿವನ ಅನೇಕ ಗಣಗಳು ಹೆದರಿ, ಕೃಷ್ಣನ ಆ ಅಸ್ತ್ರಗಳ ಪ್ರಯೋಗದಿಂದ ಹೆದರಿ ಓಡಿ ಹೋಗಿಬಿಟ್ವು. ಯಾರನ್ನು ಕೂಡ ಕೊಲ್ಲಲಿಲ್ಲ ಕೃಷ್ಣ ಶಿವನ ಗಣಗಳನ್ನ ಅಥವಾ ಶಿವನ್ಗೆ ಪ್ರಹಾರ ಮಾಡಿ, ಆದರೆ ಅವರಿಗೆ ಹೆದರಿಸಿ ಅವರನ್ನ ದೂರ ಮಾಡಿಸ್ಬಿಟ್ಟ. ಅಲ್ಲಿ ಬಾಣಾಸುರ ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದ? ನೆನಪಿಸ್ಕೊಳ್ಳಿ. ಬಾಣಾಸುರ ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದ? ಸಾತ್ಯಕಿ. ಅತ್ಯಂತ ಯುದ್ಧ ಪ್ರವೀಣ ಆತ, ಯುದ್ಧ ಪ್ರವೀಣ. ಆತನ ಆ ಪ್ರಯೋಗಗಳನ್ನ ಆತ ಸೋಲಿಸ್ಲಿಕ್ಕೂ ಆಗ್ತಾ ಇಲ್ಲ. ಆತನು ಕೂಡ ಬಾಣಾಸುರನ ಮೇಲೆ ಜಯ ಪಡಿಲಿಕ್ಕೆ ಆಗ್ತಾಳೆ. ಸೊ ಸರಿ ಸಮಾನವಾಗಿ ನಡೀತಾ ಇದೆ ಆ ಯುದ್ಧ. ಅನೇಕ ಸಮಯ, ಅನೇಕ ಗಳಿಗೆ ಮುಹೂರ್ತಗಳು ಕಳೆದ್ರೂ ಕೂಡ ಯಾರೊಬ್ರು ಕೂಡ ಜಯ ಸಾಧಿಸ್ತಾ ಇಲ್ಲ. ಆದ್ರೆ ಈ ಕಡೆ ತನ್ನವರ ಸೋಲಾಗ್ತಾ ಇದೆ. ಇದನ್ನು ಕಂಡು ಬಾಣಾಸುರ ಅತ್ಯಂತ ಕ್ರೋಧಿತನಾಗಿ
ಆ ಸಾತ್ಯಕಿಯ ಜೊತೆ ಆ ಯುದ್ಧ ಮಾಡ್ತಾ ಇದ್ದದನ್ನ ಆತ ಕೈ ಬಿಟ್ಟು ಆತ ಈಗ ಕೃಷ್ಣನ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಅಲ್ಲಿ ಓಡಿ ಬರ್ತಾನೆ. ಆ ರೋಷದಲ್ಲಿ ಆತ ಏನು ಮಾಡ್ತಾನೆ ನೋಡಿ, ರೋಷ ಅಥವಾ ವ್ಯಕ್ತಿಯ ಬುದ್ಧಿಯನ್ನು ಹೇಗೆ ಭ್ರಷ್ಟ ಮಾಡ್ಬಿಡುತ್ತೆ. ಏನ್ ಮಾಡ್ತಾನೆ ಆತ, ತನ್ನ 500 ಆ ಬಾಹುಗಳ ಜೊತೆ ಏನಿದೆ ಅಂದ್ರೆ ಸರಿಸುಮಾರು 1000 ಬಾಹುಗಳಲ್ವಾ, ಸಹಸ್ರ ಬಾಹು ಆತ, ಅವುಗಳಿಂದ ಆತ 500 ಬಿಲ್ಲುಗಳನ್ನ ಹಿಡಿದಿದ್ದಾನೆ. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ 500 ಬಿಲ್ಲುಗಳನ್ನ ಹಿಡಿದಿದ್ದಾನೆ. ಪ್ರತಿಯೊಂದು ಬಿಲ್ನಲ್ಲಿ 2 ಬಾಣಗಳನ್ನ ಹೂಡಿದ್ದಾನೆ. ಒಟ್ಟಾರೆ ಎಷ್ಟಾಯ್ತು ಬಾಣ? ಒಟ್ಟಾರೆ ಎಷ್ಟಾಯ್ತು ಬಾಣ? ಅರೆ ನಾನು ತೋರಿಸ್ಬಿಟ್ಟಿದ್ದೀನಿ, 1000 ಬಾಣ. ಸೊ 500 ಬಿಲ್ಲು, ಪ್ರತಿ ಬಿಲ್ನಲ್ಲಿ 2 ಬಾಣ ಅದೇ ಸಮಯದಲ್ಲಿ, ಏಕ ಸಮಯದಲ್ಲಿ ಆತ ಪ್ರಹಾರ ಮಾಡ್ಲಿಕ್ಕೆ ತಯಾರಾಗಿದ್ದಾನೆ ಕೃಷ್ಣನ ವಿರುದ್ಧವಾಗಿ. 1000 ಬಾಣ. 1000 ಬಾಣಗಳು ಕೃಷ್ಣನ ಮೇಲೆ ಎರಗೋ ಇದ್ದಾವೆ. ಕೃಷ್ಣ ಇದನ್ನ ಮುನ್ಸೂಚನೆ ಆತ ಪಡೆದು ಮುಂಚಿತವಾಗಿ ಆತ ತನ್ನ ಪ್ರಹಾರವನ್ನ, ತನ್ನ ಆ ಶಾರಂಗಧನ್ವ ಆತ ಅಲ್ವೇ, ಶಾರಂಗಧನ್ವ, ಶಿವ ಶೂಲಪಾಣಿ ಆದ್ರೆ ಕೃಷ್ಣ ಶಾರಂಗಪಾಣಿ, ಶಾರಂಗಧನ್ವಾಧರ. ಶಾರಂಗ ಅನ್ನೋದು ಆತನ ಬಿಲ್ಲಿನ ಹೆಸರು, ಶಾರಂಗ. ಸೊ ಆ ಬಿಲ್ಲಿಂದ ಎಷ್ಟು ದಕ್ಷವಾಗಿ ನಿಪುಣನಂತೆ ಆತ ಆ ಎಲ್ಲ 500 ಏನು ಬಿಲ್ಲುಗಳಿದ್ವು ಅವೆಲ್ಲವನ್ನು ಕೂಡ ತುಂಡರಿಸಿದ. ಏಕಕಾಲದಲ್ಲಿ ಆತ ಬಾಣ ಹೂಡಿದಾನೆ, ಇನ್ನೇನು ಬಾಣ ಬಿಡಬೇಕು, ಅದರ ಮುಂಚೆಯೇ ಆ ಎಲ್ಲ 500 ಬಿಲ್ಲುಗಳು ತುಂಡಾಗಿ ಹೋಗ್ಬಿಟ್ಟು. ನೋಡ್ತಾ ಇದ್ದ ಹಾಗೆ ಎಷ್ಟು ವೇಗವಾಗಿ ಕೃಷ್ಣ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ನೋಡ್ತಾ ಇದ್ದ ಹಾಗೆ ಆತನ ಸಾರಥಿ, ಆತನ ಆ ಕುದುರೆಗಳು, ಆತನ ರಥ ಎಲ್ಲವೂ ನಾಶವಾಗ್ಬಿಡ್ತು. ಈಗ ಬಾಣಾಸುರ ಏಕಾಂಗಿಯಾಗಿ ನಿಂತಿದ್ದಾನೆ. ಇನ್ನೇನು ಇದಾದ ಮೇಲೆ ಏನಾಗುತ್ತೆ ನೆಕ್ಸ್ಟು? ಆತನ ಮೇಲೆಯೇ ಆಕ್ರಮಣ, ಆತನ ಕೊನೆಯಾಗತ್ತೆ. ಈಗ ಕೃಷ್ಣ ಬಾಣಾಸುರನನ್ನ ಕೊಲ್ಲಲಿಕ್ಕೆ ಆಲ್ಮೋಸ್ಟ್ ತಯಾರಾಗಿದ್ದಾನೆ. ಬಟ್ ನೆನ್ಪಿರ್ಲಿ, ಏನದು? ಹಿಂದೆ ನೋಡಿದ್ವಲ್ಲ, ಅದೊಂದು ವಿಶೇಷತೆ ಬಾಣಾಸುರಂದು. ಏನದು? ಪ್ರಹ್ಲಾದನ ವಂಶಸ್ಥ ಅವನು, ಅವನನ್ನು ಕೊಲ್ಲುವ ಹಾಗಿಲ್ಲ. ಕೊಲ್ಲೋ ಆಗಿಲ್ಲ ಅನ್ನೋ ನಿಯಮ ಕೃಷ್ಣನ್ಗೆ ಗೊತ್ತಿಲ್ವಾ? ಗೊತ್ತಿದೆ. ಸೊ ಈ ಒಂದು ರೋಮಾಂಚಕ ಯುದ್ಧದಲ್ಲಿ ಈಗ ಕೃಷ್ಣ ಬಾಣಾಸುರನನ್ನ ಕೊಲ್ಲುವಂತಹ ಕ್ಷಣ ಬಂದಿದೆ. ಕೊಲ್ಲಲಿಕ್ಕೆ ಪೂರ್ತಿಯಾಗಿ ತಯಾರಾಗಿದ್ದಾನೆ. ಮುಂದೇನಾಯ್ತು ಅಂತ ನಾವು ನಾಳೆ ನೋಡೋಣ. ಶ್ರೀಲ ಪ್ರಭುಪಾದರಿಗೆ ಜಯ. ಹರೇ ಕೃಷ್ಣ. ತುಂಬಾ ಇಂಟ್ರೆಸ್ಟಿಂಗ್ ಎಪಿಸೋಡ್ ಇದು. ನೀವು ಅಫ್ಕೋರ್ಸ್ ನೀವು ಕೇಳಿರ್ತೀರಾ, ಓದ್ಲೂಬಹುದು. ಚೆನ್ನಾಗಿತ್ತು ಪ್ರಭುಜಿ. ಸೊ ಶ್ರೀಮದ್ ಭಾಗವತದ 62ನೇ ಅಧ್ಯಾಯ ತಮಾಷೆಯಾಗಿತ್ತು, ಮತ್ತೆ ತುಂಬಾ 63ನೇ ಚೆನ್ನಾಗಿತ್ತು. ಅಧ್ಯಾಯದ ಚರ್ಚೆಯಲ್ಲಿ ಇದು ಬರುತ್ತೆ. ತಾವೆಲ್ಲರೂ ಕೂಡ ನಾಳೆ ಬೇಕಾದ್ರೆ ಓದಿ ಇದನ್ನ ಇನ್ನಷ್ಟು ತಿಳ್ಕೊಳ್ಳಿ. ಸೊ ನಾಳೆ ಈ ಯುದ್ಧ ಹೇಗೆ ಮುನ್ನಡೀತು, ಬಾಣಾಸುರನ ಕೊನೆ ಆಗೋದಿಲ್ಲ, ಅಟ್ ದ ಸೇಮ್ ಟೈಮ್ ಬಾಣಾಸುರನಿಗೂ ಕೂಡ ಪಾಠ ಕಲಿಸೋದಿದೆ. ಶಿವನು ಕೂಡ ಈಗ ಒಂದ್ ರೀತಿ ಸೋತಂತಾಗಿದೆ, ಆದ್ರೆ ಶಿವ ಮತ್ತೆ ಬರ್ತಾನೆ. ಆತನ ಗಣಗಳು ಬರ್ತವೆ, ಆತನ ವಿಶೇಷವಾದಂತಹ ಒಂದು ಅಸ್ತ್ರ ಅದು ಅಲ್ಲಿ ಪ್ರಕಟವಾಗ್ತದೆ. ಅದು ಏನ್ ಮಾಡುತ್ತೆ, ಅದೆಲ್ಲ ವಿಶೇಷತೆ ಇದೆ. ಅದನ್ನ ನಾವು ನಾಳೆ ಚರ್ಚೆಯಲ್ಲಿ ನೋಡೋಣ. ತುಂಬಾ ಧನ್ಯವಾದ. ಇವತ್ತು ಮೊದಲನೇ ಸಂಚಿಕೆ ಆಗಿತ್ತು. ನಾಳೆ ಈ ಚರ್ಚೆಯನ್ನ ಮುಂದುವರಿಸೋಣ. ಶ್ರೀಲ ಪ್ರಭುಪಾದರಿಗೆ ಜೈ.